ಇವತ್ತೆಲ್ಲರಿಗೂ ಗೊತ್ತಿದೆ ನಾವು ಮನಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ವೆಲ್ತ್ ಅಟ್ರಾಕ್ಷನ್ ವರ್ಕ್ಶಾಪ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ಮನಿ ಬೇಕು. ಎಲ್ಲರೂ ಮ್ಯೂಟ್ ನ ತೆಗಿರಿ, ಅನ್ಮ್ಯೂಟ್ ಮಾಡಿ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತಾಡ್ತಾ ಹೋಗೋಣ. ಎಲ್ಲರಿಗೂ ಮನಿ ಬೇಕಲ್ಲ, ಎಲ್ಲರಿಗೂ ದುಡ್ಡು ಬೇಕಲ್ಲ. ಬೇಕು ಮೇಡಮ್. ಓಕೆ, ಯಾರಿಗಾದ್ರೂ ಬೇಡ ಅನ್ನೋರು ಯಾರಾದ್ರೂ ಇದ್ದೀರಾ? ಎಲ್ಲದಕ್ಕೂ ದುಡ್ಡು ಬೇಕಲ್ವಾ? ಅಂದ್ರೆ ನಾವು ಡೈಲಿ ನೀಡ್ಸಿಗಾದ್ರೂ ಪರವಾಗಿಲ್ಲ, ಅಥವಾ ಏನಾದ್ರೂ ನಾವು ಕಲಿಬೇಕು ಅಂತ ಅಂದ್ರೂ ಪರವಾಗಿಲ್ಲ, ಎಲ್ಲದಕ್ಕೂ ಕೂಡ ದುಡ್ಡು ಬೇಕು. ಆದ್ರೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಒಂದು ಸೊಸೈಟಿಯಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ಅಂದ್ರೆ ದುಡ್ಡು ಅಂತ ಅಂದ್ರೆ ಒಂಥರ ಭಯ ತರ ಅನ್ನೋ ಒಂದು ಕಾನ್ಸೆಪ್ಟ್ ತರಾನು ನೋಡ್ತಾರೆ ಕೆಲವೊಬ್ರು. ಇನ್ನೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ದುಡ್ಡು ಬೇಡ ಬಿಡಪ್ಪ ಅಂತ ಅನ್ನೋರು ಕೂಡ ಇದ್ದಾರೆ. ಅಂದ್ರೆ ಮೀನ್ಸ್ ಜಾಸ್ತಿ ದುಡ್ಡು ಬೇಡ, ನಮ್ಗೆ ತಕ್ಕಂಗೆ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು. ಇದೆಲ್ಲ ಅವರೇ ಮಾಡ್ಕೊಂತಿರೋ ಅಥವಾ ನಾವೇ ಮಾಡ್ಕೊಂಡಿರುವಂತಹ ಒಂದು ಬ್ಲಾಕೇಜಸ್. ಈ ಬ್ಲಾಕೇಜಸ್ನೆಲ್ಲ ಮೊದ್ಲು ನಾವು ತೆಗಿತಾ ಹೋಗ್ಬೇಕು. ಓಕೆ, ಅಂಡ್ ಇವಾಗ ಫಸ್ಟ್ ದಾಗಿ ನಾನು ಒಂದು ಮ್ಯಾನಿಫೆಸ್ಟೇಷನ್ ನ ಮಾಡ್ತೀನಿ. ಎಲ್ಲರಿಗೂ ನಿಮ್ಗೆ ಒಂದ್ ದಾರವನ್ನ ತಗೊಂಡಿದ್ದೀರಾ ಅಂಡ್ ಒಂದ್ ಕಡೆ ಕುತ್ಕೊಳ್ಳಿ. ಯಾರೆಲ್ಲ ನಿಂತ್ಕೊಂಡು ಅಡ್ಡಾಡ್ಕೊಂಡು ನೋಡ್ತಾ ಇದ್ದೀರಾ, ಒಂದ್ ಕಡೆ ಕುತ್ಕೊಳ್ಳಿ. ಒಂದ್ ಕಡೆ ಕುತ್ಕೊಂಡಾದ್ಮೇಲೆ ಆ ದಾರವನ್ನ ಇಟ್ಕೊಳ್ಳಿ. ಬಲ್ಗೈಯಲ್ಲಿ ಆ ದಾರವನ್ನ ಇಟ್ಕೊಳ್ಳಿ. ಓಕೆ, ಈ ತರ ದಾರವನ್ನ ಇಟ್ಕೊಳ್ಳಿ ಅಂಡ್ ಕಣ್ಣು ಮುಚ್ಚಿಬಿಟ್ಟು ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂದ್ರೆ, ನಿಮ್ಗೆ ಗಂಡಂದು ಇನ್ಕ್ರೀಸ್ ಆಗ್ಬೇಕಾ, ಬಿಸ್ನೆಸ್ ಇನ್ಕ್ರೀಸ್ ಆಗ್ಬೇಕಾ, ಅಥವಾ ಆಲ್ಮೋಸ್ಟ್ ಅಕಸ್ಮಾತ್ ಏನಾದ್ರು ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ರೆ ಅದ್ರಲ್ಲಿ ಇನ್ಕ್ರೀಸ್ ಆಗ್ಬೇಕಾ, ಎಷ್ಟು ನಿಮ್ಗೆ ದುಡ್ಡು ಬೇಕು ಅಂತ ಅನ್ನೋದು. ಅನುಮಾನ ಪಡೋದ್ ಬೇಡ. ಇಲ್ಲಿ ನಾನು 1 ಲಕ್ಷ ಹೇಳ್ತೀನಿ ಹಂಗಾದ್ರೆ ಬರುತ್ತಾ ಅಂತ ಅಂದ್ರೆ ನಿಮ್ಗೆ ಡೌಟ್ಸ್ ಇತ್ತು ಅಂತ ಅಂದ್ರೆ ಇದು ಆಗಲ್ಲ. ಸೊ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಹೇಗಿರ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಬರ್ಬೇಕು ಅಂತ ಅನ್ನೋದು ಅಂಡ್ ಎಂಡ್ ರಿಸಲ್ಟ್ ನ ನೀವು ಇಮ್ಯಾಜಿನ್ ಮಾಡ್ಬೇಕು. ಅಂದ್ರೆ ಸೊ ಇಲ್ಲಿ ಎಕ್ಸಾಂಪಲ್ ಹೇಳ್ತಿದ್ದೀನಿ, ನನ್ಗೆ 1 ಲಕ್ಷ ಬೇಕು. ಸೊ 1 ಲಕ್ಷ ಬಂದ್ರೆ ನಾನು ಏನನ್ನೆಲ್ಲ ತಗೊಂತೀನಿ ಅಂತ ಅಂದ್ರೆ, ನಾನು ಚೆನ್ನಾಗಿರೋ ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡ್ತೀನಿ, ನಾನು ಖುಷಿಯಾಗಿ ಇರ್ತೀನಿ ಅಂಡ್ ಆ ಫೀಲಿಂಗ್ಸ್ ಬರ್ತಾ ಹೋಗ್ಬೇಕು. ಸೊ 1 ಮಿನಿಟ್ ನಾನು ಟೈಮ್ ಕೊಡ್ತೀನಿ. ನಿಮ್ಗೆ ಎಷ್ಟು ಬೇಕು ಅಮೌಂಟ್ ಅನ್ನೋದನ್ನ ನೀವು ಮೊದ್ಲು ಒಂದು ಕ್ಲಾರಿಟಿ ತಗೊಳ್ಳಿ. ಅದು 10,000 ಆದ್ರೂ ಆಗಿರ್ಬೋದು, 1 ಲಕ್ಷನಾದ್ರೂ ಆಗಿರ್ಬೋದು, 50 ಲಕ್ಷನಾದ್ರೂ ಆಗಿರ್ಬೋದು. ಬಟ್ ನಿಮ್ಮ ಒಂದು ಕ್ಲಾರಿಟಿ ಇರ್ಬೇಕು ಅಂಡ್ ನೀವು ಆ ಅಮೌಂಟ್ ಬಂದಾಗಿದ್ಮೇಲೆ ಡೌಟ್ ಅನ್ನ ಪಡಬಾರ್ದು. ಅದು ಹೇಗ್ ಬರುತ್ತೋ ಯೂನಿವರ್ಸ್ಗೆ ಬಿಡ್ಬೇಕು ಅಷ್ಟೇ. ಹೆಂಗ್ ಬರುತ್ತೆ, ಅದು ವರ್ಕ್ ಆಗುತ್ತಾ ಇಲ್ಲೋ, ನಾನು ಹೌಸ್ ವೈಫು, ನನ್ಗೆ ಹೆಂಗ್ ಸಿಗುತ್ತೆ ಮಾಡುತ್ತೆ, ಈ ತರ ಕ್ವಶನ್ಸ್ ಎಲ್ಲ ಏನು ಬೇಡ. ಜಸ್ಟ್ ನಿಮ್ಗೆ ಏನ್ ಬೇಕು ಅಂತ ಅನ್ನೋದನ್ನ ನೀವು ಒಂದು ಮೈಂಡ್ ಅಲ್ಲಿ ತಗೊಂಡ್ ಬನ್ನಿ. 1 ನಿಮಿಷ ಟೈಮ್ ಕೊಡ್ತೀನಿ. ಸ್ಟಾರ್ಟ್ ಮಾಡಿ. ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಅನ್ನೋದು. ನಾನು ಕೂಡ ನಿಮ್ ಜೊತೆ ಮಾಡ್ತೀನಿ. ಓಕೆ, ಒನ್ ಮಂತಿಗೆ ಇಷ್ಟು ಅಮೌಂಟ್ ಬೇಕು ಅಂತ ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಅಂದ್ರೆ ಬೇಕು ನನ್ಗೆ ಅಷ್ಟು ಅಮೌಂಟ್ ನಿಮ್ಮ ಒಂದು ಕಣ್ಮುಂದೆ ಇರ್ಲಿ. ಓಕೆ, ನಿಮ್ಗೆಲ್ಲರಿಗೂ ಒಂದು ಸಂಖ್ಯೆ ಸಿಕ್ಕಿದೆ ಇವಾಗ. ಎಷ್ಟಾದ್ರೂ ಆಗಿರ್ಬೋದು, ಅದು 5,000ದಿಂದ ಆಗಿರ್ಬೋದು, ಲಕ್ಷದಲ್ಲಿ ಹೇಳ್ತಿರೋ, ಕೋಟಿಯಲ್ಲಿ ಹೇಳ್ತಿರೋ, ಅದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಡೌಟ್ ಅನ್ನ ಪಡಬಾರ್ದು. ಓಕೆ, ಸೊ ಕಣ್ಣನ್ನ ಓಪನ್ ಮಾಡಿ. ಕಣ್ಣನ್ನ ಓಪನ್ ಆಗಿದ್ಮೇಲೆ ಸೊ ಫಸ್ಟ್ ನಾಟ್ ಹಾಕ್ಬೇಕು. ಫಸ್ಟ್ ನೋಡ್ಕೊಳ್ಳಿ ನಾನು ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಫಸ್ಟ್ ನಾಟ್ ಇಲ್ಲಿ, ಫಸ್ಟ್ ಈ ತುದಿಯಿಂದ ಈ ನಾಟ್ ಹಾಕ್ಬೇಕಾದ್ರೆ ನೀವು ಎಂಡ್ ರಿಸಲ್ಟ್ ನ ಯೋಚನೆ ಮಾಡ್ತಾ ಹಾಕ್ಬೇಕು. ಅಂದ್ರೆ ನೀವು ಎಕ್ಸಾಂಪಲ್ 10,000 ನನಗೆ ಎಕ್ಸ್ಟ್ರಾ ಬೇಕು ಅಂತ ಅನ್ಕೊಂಡಿದ್ರೆ, ಆ 10,000ದಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಅನ್ನೋದು. ನಾನು ಮಾಲಿಗೆ ಹೋಗ್ತೀನೋ, ಡ್ರೆಸ್ ತಗೊಂತೀನೋ, ಇನ್ನೊಂದೇನೋ ಸಾಲ ತೀರಿಸ್ತೀನೋ, ಆ ಸಾಲ ತೀರ್ಸಿದಾಗ ನಿಮ್ಗೆ ಯಾವ ರೀತಿ ಖುಷಿ ಆಗುತ್ತೋ ಆ ಖುಷಿಯ ಒಂದು ಭಾವನೆ ನಿಮ್ಮ ಹತ್ರ ಇರ್ಲಿ ಅಂಡ್ ಅದು ಸಕ್ಸಸ್ಫುಲ್ ಆಗಿದೆ, ಡನ್, ಆ ತರದ್ದು ಆಗಿದ್ಮೇಲೆ ಆ ತರ ಯೋಚನೆ ಮಾಡ್ತಾ ಒಂದು ನಾಟನ್ನ ಹಾಕ್ತೀರ. ಹಾಕಿ ಒಂದು ನಾಟನ್ನ ಹಾಕ್ತೀರ. ಜಸ್ಟ್ ಒಂದು ಸರ್ಗಂಟ ಅಂತ ಹೇಳ್ತೀವಲ್ಲ ಆ ತರ ಅಷ್ಟೆ. ಈ ತರ ಈ ತರ
ಅಂಡ್ ಮುಖದ ಮೇಲೆ ಖುಷಿ ಇರ್ಲಿ. ಓಕೆ. ಅಂಡ್ ಅಗೇನ್ ಅದೇ ಒಂದು ಬಂತು ಅಂದ್ರೆ, ಅದೇ ಒಂದು ಬಂತು ಅಮೌಂಟ್ ಬಂತು ಅಂತ ಅಂದ್ರೆ ಯಾವ ರೀತಿ ನೀವು ಅಗೇನ್ ಮತ್ತೆ ಯಾವ ರೀತಿ ಖುಷಿಯಾಗಿ ಇರ್ತೀರಾ, ಏನೇನೆಲ್ಲ ಮಾಡ್ತೀರಾ ಅಂತ ಅನ್ನೋದು ಇಮ್ಯಾಜಿನ್ ಮಾಡ್ಕೊಂಡು ಅಗೇನ್ 2ನೇ ಗಂಟು ಹಾಕ್ಬೇಕು. ಸ್ವಲ್ಪ ದೂರದಲ್ಲಿ ಇರ್ಲಿ ಅಷ್ಟೇ, ಸ್ವಲ್ಪ ದೂರದಲ್ಲಿ ಇರ್ಲಿ. ಮುಖದ ಮೇಲೆ ನಗು ಇರ್ಲಿ, ಯಾಕಂದ್ರೆ ನಿಮ್ಗೆ ಅಮೌಂಟ್ ಬಂದಾಗ ಎಷ್ಟು ಖುಷಿ ಆಗಿರ್ತೀರೋ ಅಷ್ಟು ಖುಷಿ ಇಂಪಾರ್ಟೆಂಟ್. ಓಕೆ, ಸೊ ಸೆಕೆಂಡ್ ನಾಟ್ ಹಾಕಿದ್ರಿ ಅಂಡ್ ಥ್ಯಾಂಕ್ ಯು ಅಂತ ಹೇಳಿ. ಅಗೇನ್ ಅದೇ ರೀತಿ 3ನೇ ಗಂಟನ್ನ ಹಾಕ್ತೀರಾ. ಓಕೆ, ಅಂಡ್ ಅಗೇನ್ 4ನೇ ಗಂಟೆ ಹಾಕ್ತೀರಾ. ಆಲ್ರೆಡಿ ಆ ಅಮೌಂಟ್ ನಿಮ್ಮ ಹತ್ರ ಬಂದಿದೆ ಅಂಡ್ ಅದರಲ್ಲಿ ಏನೇನೆಲ್ಲ ಮಾಡ್ತೀರಾ ಅಂತ ಅನ್ನೋದು ಎಂಡ್ ರಿಸಲ್ಟ್ ನೆನ್ಪು ಮಾಡ್ಕೊಂಡು ಮಾಡಬೇಕು. ಸೊ ಅಗೇನ್ 5ನೇ ಗಂಟೆ ಹಾಕ್ತೀರಾ. ಅಗೇನ್ ಆಗಿ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಹಾಕ್ತಾ ಹೋಗಿ. ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗಿ. ಲಾಸ್ಟಿಗೆ ಗಂಟು ಬಿದ್ದಾಗಿದ್ಮೇಲೆ ಥ್ಯಾಂಕ್ ಯು ಅಂತ ಹೇಳೋದು. ಇವಾಗ 6ನೇ ಗಂಟೆ ಹಾಕ್ತೀರಾ. ಸೊ ಅಗೇನ್ ನಿಮ್ಮ ಒಂದು ಎಂಡ್ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ, ಏನೇನೆಲ್ಲ ಮಾಡ್ತೀರಾ ಅಂತ ಅನ್ನೋದು ಇರ್ಲಿ. 6ನೇ ಗಂಟೆ ಹಾಕ್ತೀರಾ ಅಂಡ್ ಥ್ಯಾಂಕ್ ಯು ಹೇಳ್ತೀರಾ. ಮುಖದ ಮೇಲೆ ನಗು ಇರ್ಲಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಗಂಟು 7ನೇ ಗಂಟು. ಓಕೆ, 7ನೇ ಗಂಟು ಹಾಕ್ತೀರಾ. ಇದೇ ಲಾಸ್ಟ್, ಸೇಮ್ ಅದೇ ರೀತಿ ಪ್ರೊಸೀಜರ್ ಮಾಡಿ. ಓಕೆ, ಈಗ ಎಡಗೈಯಲ್ಲಿ ಆ ದಾರವನ್ನ ಇಟ್ಕೊಳ್ಳಿ. 7 ಗಂಟೆ ಆಗಿದೆ, ಸೊ ಬಲ್ಗೈಯಿಂದ ಮುಚ್ಚಬೇಕು. ಅಂಡ್ ಅಫರ್ಮೇಶನ್ ನ ಮಾಡಿ, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. ಹಣ ಅಥವಾ ದುಡ್ಡು ನನ್ನ ಹತ್ರ ಈಸಿಯಾಗಿ ಆಕರ್ಷಣೆ ಆಗುತ್ತಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಇವಾಗ ಎಲ್ಲರೂ ಆ ಒಂದು ದಾರದಲ್ಲಿ, ಇದು ಮಂತ್ರಿತ ಆಗಿರುವ ದಾರ, ನೀವೇ ಮಾಡಿರುವಂತಹ ಒಂದು ಮಂತ್ರಿತ ಆಗಿರುವ ದಾರ, ಇದನ್ನೆಲ್ಲರೂ ನಿಮ್ಮ ಒಂದು ಕೈಯಲ್ಲಾದ್ರೂ ಕಟ್ಟಬಹುದು. ಒಂದು ಕೈಯಲ್ಲಿ ಕಟ್ತೀವಿ ಅಂತಂದ್ರೆ ಕೈಯಲ್ಲಾದ್ರೂ ಕಟ್ಕೊಳ್ಳಿ. ಇಲ್ಲ ನಿಮ್ಮ ವರ್ಕ್ ಟೇಬಲ್ ಅಲ್ಲಿ ಜಾಸ್ತಿ ಹೊತ್ತು ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ಅಲ್ಲೂ ಕೂಡ ಆ ಒಂದು ಹ್ಯಾಂಗ್ ತರನಾದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ಕಿಚನ್ ಅಲ್ಲಿ ನನ್ಗೆ ಜಾಸ್ತಿ ವರ್ಕ್, ನಾನು ಅಲ್ಲೇ ಆಲ್ಮೋಸ್ಟ್ ಎಲ್ಲ ಅಲ್ಲೇ ನಾನು ಟೈಮ್ ಕಳಿತೀನಿ ಅಂತ ಅನ್ನೋದಾದ್ರೆ ಅಲ್ಲೂ ಕೂಡ ಇದನ್ನ ಹ್ಯಾಂಗ್ ಮಾಡ್ಬೋದು. ಸೊ ಎಲ್ಲರೂ ಯಾರೆಲ್ಲ ಕೈಗೆ ಕಟ್ತೀರಿ ಅಂತಂತಿದಿರೋ ಇವಾಗ್ಲೇ ಕೈಗೆ ಕಟ್ಟಿ. ಸೊ ಜಸ್ಟ್ ಒಂದು ಸರ್ಗಂಟ್ ಹಾಕೋಣದಷ್ಟೇ. ಅಂಡ್ ಯಾವಾಗ ಯಾವಾಗ ಹೇಳಿ, ಬಲ್ಗೈಗ ಎಡಗೈಗ? ಬಲ್ಗೈಗೆ, ಬಲ್ಗೈಗೆ. ಯಾವಾಗ ಯಾವಾಗ ಇವಾಗ ಲಾಸ್ಟಿಗೆ 1 ಗಂಟೆ ಅಷ್ಟೇ. ಓಕೆ, ಯಾವಾಗ ಯಾವಾಗ ಈ ದಾರವನ್ನ ನೀವು ನೋಡ್ತಿರೋ, ಜಸ್ಟ್ ಆ ಒಂದು ಏನ್ ಅಮೌಂಟ್ ನ ನೀವು ಇಲ್ಲಿ ಮಂತ್ರಿತ ಮಾಡಿರ್ತಿರೋ, ಅಂದ್ರೆ ಆ ಮ್ಯಾನಿಫೆಸ್ಟೇಷನ್ ಮಾಡಿರ್ತಿರೋ, ನೋಡ್ದಾಗೆಲ್ಲ ಆ ಅಮೌಂಟ್ ನ ನೆನ್ಪು ಮಾಡ್ಕೋಬೇಕು. ಅಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗ್ಬೇಕು. ಸೊ ಎಲ್ಲರೂ ದಾರವನ್ನ ಕಟ್ಕೊಳ್ಳಿ. ಸೊ ಯಾವಾಗಾದ್ರೂ ನಿಮ್ಮ ಒಂದು ಮೇಡಮ್ ಬೀರ್ ಕಬೋರ್ಡ್ ಅಲ್ಲಿ ಇಟ್ಕೊಬಹುದಾ? ಬೀರ್ ಕಬೋರ್ಡ್ ಅಲ್ಲಿ, ಬೀರ್ ಕಬೋರ್ಡ್ ಅಲ್ಲಿ ಅಂತಂದ್ರೆ ನೀವು ಅದನ್ನ ಪದೇ ಪದೇ ಆಗಿ ನೋಡ್ಬೇಕು. ಬೀರಲ್ಲಿ ಅಗ್ಲಗ್ಲ ನೀವು ಓಪನ್ ಮಾಡೋದಿಲ್ವಲ್ಲ, ನೀವು ಎಲ್ಲಿ ಇರ್ತೀರೋ ಅಲ್ಲಿ. ಅಂದ್ರೆ ಇವಾಗ ಜಾಸ್ತಿ ಅಡ್ಗೆ ಮನೆ ಕೆಲಸ ಮಾಡ್ತಿದ್ರೆ ಅಂದ್ರೆ ಅಡ್ಗೆ ಮನೆ ಹತ್ರ ಹ್ಯಾಂಗಿಂಗ್ ಇರುತ್ತಲ್ಲ, ಆ ತರದೆಲ್ಲಾದ್ರೂ ಹಾಕೊಳ್ಳಿ. ಇಲ್ಲಾಂದ್ರೆ ಹಾಲ್ ಅಲ್ಲಿ ನಾನು ಟಿವಿ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲೂ ಕೂಡ ಹಾಕೋಬಹುದು. ಇಲ್ಲ ಕೈಯಲ್ಲಿ ಅಂತಂದ್ರೆ ಬೆಸ್ಟ್. ಸೊ ಯಾವಾಗ ಯಾವಾಗ ಇದನ್ನ ದಿನದಲ್ಲಿ ಎಷ್ಟು ಸತಿ ನೋಡ್ತೀರೋ ಅಷ್ಟು 3 ಸತಿ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಅಂಡ್ ನೀವು ಎಷ್ಟು ಮ್ಯಾನಿಫೆಸ್ಟೇಷನ್ ನ ಮಾಡಿದಿರೋ ಅಷ್ಟನ್ನ ನೀವು ನೆನ್ಪು ಮಾಡ್ಕೊಂಡು ಆ ಒಂದು ಹಣ ನನ್ನ ಹತ್ರ ಆಕರ್ಷಣೆ ಆಗ್ತಿದೆ, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಬೇಕು.
ಓಕೆ, ಎಲ್ಲರೂ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಯಾರೆಲ್ಲ ಕೈಗೆ ಕಟ್ಟಿಲ್ಲೋ ಅವರು ಬೇರೆ ಇದ್ರಲ್ಲಾದ್ರೂ ಹ್ಯಾಂಗ್ ಅದ್ರಲ್ಲಾದ್ರೂ ಮಾಡ್ಬೋದು. ಸೊ ಎಲ್ಲರೂ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಲ್ಲೆಲ್ಲ ವಿಡಿಯೋ ಆಫ್ ಮಾಡಿದ್ದೀರಾ, ದಯವಿಟ್ಟು ಆನ್ ಮಾಡಿ. ಎಲ್ಲಿ ಬೇಕಾದ್ರೂ ಇದು ಮಾಡ್ಬೋದು. ಇದ್ರಲ್ಲಿ ಬೆಡ್ರೂಮು ಅಥವಾ ಹಾಲು ಆ ತರದ್ದೇನಿಲ್ಲ. ನೀವು ಎಲ್ಲಿ ಜಾಸ್ತಿ ಕಾಲ ಕಳೀತೀರೋ ಅಲ್ಲಿ ಇದ್ರೆ ಅಂತ ಅಂದ್ರೆ ಸಾಕು. ಓಕೆ, ಇದು ಫಸ್ಟ್ ಆಕ್ಟಿವಿಟೀಸ್. ಓಕೆ, ಸೆಕೆಂಡ್ ಆಕ್ಟಿವಿಟಿ ಬಂದ್ಬಿಟ್ಟು ನೀವು ಇರುವ ಜಾಗದಲ್ಲಿ, ಅಂದ್ರೆ ಇವಾಗ ಮನೆಯಲ್ಲಿ ಇದ್ರೆ ಅಂತ ಅಂದ್ರೆ ಯಾರೆಲ್ಲ ಹೊರಗಡೆ ಇದ್ದೀರಾ ಇದು ಅಪ್ಲಿಕೇಬಲ್ ಆಗಲ್ಲ. ಮನೆಯಲ್ಲಿ ಇದ್ದೀವಿ, ಒಂದು ರೂಮಲ್ಲಿ ಇದ್ದೀವಿ ಅಂತ ಅಂದ್ರೆ ನಾನು ಒಂದು 5 ಮಿನಿಟ್ಸ್ ಟೈಮ್ ಕೊಡ್ತೀನಿ. 27 ಐಟಮ್ಸ್ ನ ಸರಿಸ್ಬಿಟ್ಟು ಬರ್ಬೇಕು. ಎಕ್ಸಾಂಪಲ್, ಈ ಬಾಟ್ಲು ಇಲ್ಲಿದೆ, ಒಂದ್ ಕಡೆ ಇತ್ತು ಅಂತ ಅಂದ್ರೆ ಅದನ್ನ ಜಸ್ಟ್ ಈ ತರ ಮೂವ್ ಮಾಡಿ ಬರ್ಬೇಕು. ಓಕೆ, 27 ಐಟಮ್ಸ್ 5 ಮಿನಿಟ್ಸ್ ಕೊಡ್ತೀನಿ. ಹೋಗ್ಬಿಟ್ಟು 27 ಐಟಮ್ಸ್ ನ ಸರಿಸ್ಬಿಟ್ಟು ಬರ್ಬೇಕು. ಎಲ್ಲಾದ್ರೂ ಹಾಲ್ ಅಲ್ಲಾದ್ರೂ ಆಗ್ಲಿ, ನಿಮ್ಮ ಮನೆ ಎಲ್ಲಾದ್ರೂ ಆಗಿರ್ಬೋದು. ಟೇಬಲ್ ಆದ್ರೂ ಸರಿಸ್ಬೋದು, ಅಥವಾ ಏನಾದ್ರೂ ಮಾಡಿ. ಒತ್ತು 27 ಅಂದ್ರೆ 27 ಐಟಮ್ಸ್ ನ ನೀವು ಸರಿಸ್ಬಿಟ್ಟು ಬರ್ಬೇಕು. ರೇಖಾ ಅವ್ರ ಏನಾದ್ರು ಕೇಳೋದಿತ್ತ ಹೇಳಿ. ಎನಿಥಿಂಗ್ಸ್. ಸೊ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಸೊ ಹೋಗ್ಬಿಟ್ಟು ಮಾಡ್ಕೊಂಡ್ ಬನ್ನಿ. ಸೊ ಇವಾಗ 12:25 ಅಷ್ಟೊತ್ತಿಗೆ ಬನ್ನಿ ವಾಪಸ್. ಹೊರಗಡೆ ಇರೋರು ಮ್ಯಾಮ್? ಅದು ಬೇಡ, ಮನೆ ಒಳಗಡೆ ಇರೋದು. ಈ ಒಂದು ರಿಚುವಲ್ ನ ಈ ಒಂದು ಪ್ರಾಕ್ಟೀಸ್ ನ ನೀವು 15 ಡೇಸ್ ಒಂದ್ಸತಿ ಮಾಡ್ಬೇಕು ನಿಮ್ಮ ಮನೆಯಲ್ಲಿ. ಓಕೆ, ನೀವು ಕ್ಲಾಸಿಗೆ ನೆಕ್ಸ್ಟ್ ಜಾಯಿನ್ ಆಗ್ತಿರೋ ಬಿಡ್ತಿರೋ ಅದು ನಿಮ್ಮ ಇಷ್ಟ. ಬಟ್ ಆದ್ರೆ 27 ಐಟಮ್ಸ್ ನ ಅಟ್ಲೀಸ್ಟ್ 15 ಡೇಸ್ ಒಂದ್ಸತಿ ಆದ್ರೂ ನೀವು ಮೂವಬಲ್ ಮಾಡಿ ಬರ್ಬೇಕು. ಅಂದ್ರೆ ಮೂವ್ ಮಾಡ್ತಾ ಹೋಗ್ಬೇಕು. ಡೈಲಿನಾದ್ರೂ ಮಾಡ್ಬೋದು, ಅಟ್ಲೀಸ್ಟ್ ಇಲ್ಲ ಅಂದ್ರೆ 15 ಡೇಸ್ ಒಂದ್ಸತಿ ಆದ್ರೂ ಮಾಡ್ಬೇಕು. ಯಾಕೆ ಈ ರೀತಿ ಸರ್ಸಾಡ್ಬೇಕು ಅಂತ ಅಂದ್ರೆ, ನೆಗೆಟಿವ್ ಎನರ್ಜೀಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ಮನೆಯಲ್ಲಿ ಇದು ಈಸಿ ವೇ ಹೊರಗಡೆ ಹೋಗ್ಲಿಕ್ಕೆ ಅದು. ಓಕೆ, ಹೇಗೆ ನಾವು ಧೂಳ ಕೊಡುತ್ತೀವೋ ಅಥವಾ ಬಲೆ ಹಾಕಿರೋ ಜೇಡ ಏನಾದ್ರೂ ಮೂಲೆಯಲ್ಲಿ ಇಟ್ರೆ ಅಂತಂದ್ರೆ ಅದನ್ನ ನಾವು ಸಾರಿಸ್ತೀವಿ. ಬಟ್ ಆದ್ರೆ ಒಂದೇ ಕಡೆ ಏನಾದ್ರೂ ಸಾಮಾನು ಇತ್ತು ಅಂತ ಅಂದ್ರೆ ಅಲ್ಲೂ ಕೂಡ ನೆಗೆಟಿವಿಟಿ ಬರುತ್ತೆ ಅನ್ನುವಂತಹ ಉದ್ದೇಶದಿಂದ 27 ಐಟಮ್ಸ್ ನಾವು ಆದಷ್ಟು ಮೂವಬಲ್ ಮಾಡ್ತಾ ಇರ್ಬೇಕು. ಜಸ್ಟ್ ಸ್ವಲ್ಪ ಮೂವ್ ಮಾಡಿದ್ರೆ ಸಾಕಲ್ಲ? ಸ್ವಲ್ಪ ಮೂವ್ ಮಾಡಿದ್ರೆ ಸಾಕು. ಜಸ್ಟ್ ಹಿಂಗ್ ಸರ್ಸಾಡಿದ್ರೆ ಅಂತಂದ್ರೆ ಸಾಕು. ಜಸ್ಟ್ ಅದು ಹೋಗ್ಲಿಕ್ಕೆ ನಾವು ಹೆಲ್ಪ್ ಮಾಡ್ದಂಗೆ ಅಷ್ಟೇ. ಓಕೆ, ಇದು ಸ್ಟಾರ್ಟಿಂಗು ನಿಮ್ಗೆ ಒಂದ್ ದಿವಸ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಬಟ್ ಡೈಲಿ ಮಾಡಿದಾಗ ಅಥವಾ 15 ಡೇಸ್ ಒಂದ್ಸತಿ ಮಾಡಿದಾಗ ನೀವೇ ಅದ್ರದ್ದು ಎಫೆಕ್ಟ್ ನ ಕೊಡ್ತಾ ಹೋಗ್ತೀರಾ. ಅಂದ್ರೆ ನೋಡ್ತಾ ಹೋಗ್ತೀರಾ ಅದ್ರದ್ ಬಗ್ಗೆ ಎಲ್ಲ. ಓಕೆ, ಯಾರೆಲ್ಲ ವಿಡಿಯೋ ಆಫ್ ಮಾಡಿದ್ದೀರಾ ಆನ್ ಮಾಡಿ. ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ ನೀವು ಮಾಡ್ತಿದ್ದೀರೋ ಇಲ್ಲೋ ಅಂತ ಅನ್ನೋದು. ಓಕೆ, ಇದು ಎಲ್ಲರೂ ಮಾಡ್ಕೊಂಡ್ ಬಂದ್ರ? ಓಕೆ, ಫಸ್ಟ್ ಲೈನ್ ಅಲ್ಲಿ ಅಂಜಲಿದಾಗಿದೆ, ರೇಖಾ, ಲಕ್ಷ್ಮಿದಾಗಿದೆ, ಶ್ವೇತಾ ಆಗಿದೆ, ಅಂಡ್ ಈ ಕಡೆ ಭಾರತಿ ಮಾಡಿದ್ದೀರಾ? ಆಯ್ತು. ಓಕೆ, ಗುರು, ಅರ್ಚನಾ, ಸಾವಿತ್ರ, ಓಕೆ ಎಸ್ ಅಂತ ಕಳ್ಸಿದ್ದಾರೆ. ಕೆಲವೊಬ್ರು ಮೆಸೇಜ್ ಮಾಡಿದ್ದಾರೆ.
ಸೊ ನೆಕ್ಸ್ಟ್ ರಿಚುವಲ್ ಏನು ಅಂತ ಅಂದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ನಾಟ್ ಇಂದ ಹೇಳ್ಕೊಟ್ಟೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಹೇಗೆ ನಮ್ಮ ಒಂದು ಈಸಿಯಾಗಿ ನೆಗೆಟಿವಿಟಿನ ದೂರ ಮಾಡೋದು ಅಂತ ಹೇಳ್ಕೊಟ್ಟೆ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಗ್ರಾಟಿಟ್ಯೂಡ್ ನ ತೋರಿಸುವಂತದ್ದು. ಸೊ ಮನಿ ರಿಲೇಟೆಡ್ ಆಗಿ ಗ್ರಾಟಿಟ್ಯೂಡ್ ನ ತೋರಿಸ್ಬೋದು. ಹೇಗೆ ತೋರಿಸ್ಬೇಕು ಅಂತ ಅಂದ್ರೆ, ಫಸ್ಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬುಕ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಇದು ಇವಾಗ ಮಾಡಿಸ್ತೀನಿ, ಬಟ್ ಆದ್ರೆ ನಾಳೆಯಿಂದ ಬೆಳಗ್ಗೆನೆ ನೀವು ಇದನ್ನ ಮಾಡ್ಬೇಕು. ಸೊ ಇವಾಗ ಎಲ್ಲರೂ ಒಂದು ಬುಕ್ ಒಂದು ಪೆನ್ ಅಲ್ಲಿ 10 ಗ್ರಾಟಿಟ್ಯೂಡ್ ನ ಬರಿತಾ ಹೋಗ್ಬೇಕು. ಅಂದ್ರೆ ಎಕ್ಸಾಂಪಲ್, ನನಗೆ ಈ ಒಂದು ಝೂಮ್ ಆಪ್ ಸಿಗೋದಕ್ಕೆ ಒಂದು ಇಂಟರ್ನೆಟ್ ಬೇಕಾಗಿದೆ. ಸೊ ಇಂಟರ್ನೆಟ್ ಗೆ ನಾವು ಅಮೌಂಟ್ ಅನ್ನ ಕೊಟ್ಟಿದೀವಿ. ಸೊ ಇಂಟರ್ನೆಟ್ ಗೆ ನಾವು ಥ್ಯಾಂಕ್ ಯು ಅಂತ ಹೇಳೋದು, ಈ ರೀತಿ. ಓಕೆ, ಅಂಡ್ ಹೇಳಿ ಹೇಳಿ. ಬರೀ ಇಂಟರ್ನೆಟ್ ಅಂತ ಬರಿಬೇಕಾ, ನಾವು ಡೀಟೇಲ್ಡ್ ಆಗಿ ನಮಗೆ ಡೀಟೇಲ್ ಆಗಿ ಬರೀರಿ. ಅಂದ್ರೆ ಇವಾಗ ನನ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕಾಗಿ ಧನ್ಯವಾದಗಳು. ಮನಿ ರಿಲೇಟೆಡ್ ಆಗಿ ಏನೇ ಇತ್ತು ಅಂತ ಅಂದ್ರೂ ಕೂಡ, ಅಂದ್ರೆ ನನ್ಗೆ ಇವಾಗ ನೆಟ್ವರ್ಕ್ ಚೆನ್ನಾಗಿ ಸಿಕ್ಕಿದೆ, ಅದಕ್ಕೆ ನೆಟ್ವರ್ಕ್ ಹಾಕೋಕು ಕೂಡ ಮನಿ ಬೇಕಲ್ವಾ ನಮ್ಗೆ. ಮನಿ ಅಮೌಂಟ್ ಅನ್ನೋದು ಹಾಕಿದ್ರೆ ತಾನೇ ನಮ್ಗೆ ನೆಟ್ವರ್ಕ್ಸ್ ಎಲ್ಲ ಸಿಗೋದು, ಅಥವಾ ಈ ತರ ಡಾಟಾ ಎಲ್ಲ ಓಪನ್ ಆಗೋದು ಎಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಮೈಂಡ್ ಅಲ್ಲಿ ಇವಾಗ ಸದ್ಯದಲ್ಲಿ 10 ನಿಮಿಷ ಕೊಡ್ತೀನಿ ನಾನು. 10 ನಿಮಿಷದಲ್ಲಿ ಎಷ್ಟೆಲ್ಲ, ಮ್ಯಾಕ್ಸಿಮಮ್ 10, ನಿಮ್ಗೆ ಎಷ್ಟು ಗ್ರಾಟಿಟ್ಯೂಡ್ ನ ತೋರಿಸ್ಬೇಕು ಅಂದ್ರೆ, ಎಷ್ಟು ನೀವು ಮನಸ್ಸಿಂದ ಧನ್ಯವಾದಗಳನ್ನ ಸೂಚನೆ ಮಾಡ್ತೀರೋ ಅಷ್ಟು ನೀವು ಮಾಡ್ತಾ ಹೋಗ್ಬೇಕು. 10 ಗ್ರಾಟಿಟ್ಯೂಡ್ ಮ್ಯಾಕ್ಸಿಮಮ್. ಅದಕ್ಕಿಂತ ಮೇಲೆ ಬರಿತೀನಿ ಅಂತಂದ್ರೆ ಅದಕ್ಕಿಂತ ಮೇಲೆ ಬರಿಬಹುದು. ಎಷ್ಟು ಸಾಧ್ಯ ಆಗುತ್ತೋ ಲೆಂತಿಯಾಗಿ ಬರಿತೀನಿ ಅಂತ ಅಂದ್ರೂ ಅದನ್ನು ಓಕೆ. ಓಕೆ, ಸೊ ಎಲ್ಲರೂ ಬುಕ್ ಮತ್ತೆ ಪೆನ್ ಅನ್ನ ತಗೊಂಡ್ ಬನ್ನಿ. ಯಾವ ಕಲರ್ ಆದ್ರೂ ಪರವಾಗಿಲ್ಲ. ಇದನ್ನ ಇವತ್ತು ಇಲ್ಲಿ 10 ಮಾಡ್ತೀರಾ. ಸೊ ನಾಳೆಯಿಂದ ಬೆಳಗ್ಗೆ ಎದ್ದ ತಕ್ಷಣ 10 ಗ್ರಾಟಿಟ್ಯೂಡ್ ನ ನೀವು ಬರೀತಾ ಹೋಗ್ತೀರಾ. ಅದು ಮನಿ ರಿಲೇಟೆಡ್ ಅಲ್ಲ, ಯಾವ್ದಾದ್ರು. ನನ್ಗೆ ಒಂದು ಬೆಡ್ಶೀಟ್ ಚೆನ್ನಾಗಿರೋದು ಒತ್ಕೊಳಕಾದ್ರೂ ಸಿಕ್ಕಿದೆ, ಅದಕ್ಕಾಗಿ ಧನ್ಯವಾದಗಳು. ಅಥವಾ ನೀರು ಮನೆಯಲ್ಲಿ ಬರ್ತಾ ಇದೆ, ಕರೆಂಟ್ ಇದೆ ನಮ್ಮ ಮನೆಯಲ್ಲಿ, ನನ್ಗೆ ವಾಸ ಮಾಡ್ಲಿಕ್ಕೆ ಮನೆ ಇದೆ, ಈ ತರದ್ದು ಯಾವ್ದು ನಿಮ್ಗೆ ಅನ್ಸುತ್ತೋ ಅದನ್ನ, ಸದ್ಯದಲ್ಲಿ ಏನ್ ಅನ್ಸುತ್ತೋ ಅದನ್ನ 10 ಗ್ರಾಟಿಟ್ಯೂಡ್ ನ ನೀವು ತೋರಿಸ್ತಾ ಹೋಗ್ತೀರಾ. ಸ್ಟಾರ್ಟ್ ಮಾಡಿ. ಸೊ ನಾನು ಒಂದು ಮ್ಯೂಸಿಕ್ ಹಾಕ್ತೀನಿ. ಸೊ ಆರಾಮಾಗಿ ನಿಮ್ಗೆ ಏನೇನೆಲ್ಲ ಅನ್ಸುತ್ತೆ, ಯಾವ್ದಕ್ಕೆಲ್ಲ ನಾನು ಗ್ರಾಟಿಟ್ಯೂಡ್ ನ ಇನ್ನೂ ತೋರಿಸಿಲ್ಲ ಅಂತ ಅನ್ನೋದಕ್ಕೆ ನೀವು ಹೇಳ್ತಾ ಹೋಗ್ಬೇಕು, ಅಂದ್ರೆ ಬರಿತಾ ಹೋಗ್ಬೇಕು. ಮ್ಯೂಸಿಕ್ ಪ್ಲೇ ಆಗ್ತಿದೆಯಲ್ಲ? ಮ್ಯೂಸಿಕ್ ಪ್ಲೇ ಆಗ್ತಿದೆಯಲ್ಲ? ಹಾ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ವಾಲ್ವ್ಮೆಂಟ್ ಇರ್ಲಿ. ಅಂಡ್ ಪ್ರತಿ ಸೆಂಟೆನ್ಸ್ ಅಲ್ಲೂ ಕೂಡ ಥ್ಯಾಂಕ್ ಯು ಮನಿ ಅಂತ ಬರಿಬೇಕು, ಅಥವಾ ಥ್ಯಾಂಕ್ ಯು ಧನ್ಯವಾದಗಳು ದುಡ್ಡು, ಅಥವಾ ಧನ್ಯವಾದಗಳು ಹಣ, ಅಥವಾ ಇಂಗ್ಲಿಷ್ ಅಲ್ಲಿ ಅಂತಂದ್ರೆ ಥ್ಯಾಂಕ್ ಯು ಮನಿ. ಎಲ್ಲರೂ ವಿಡಿಯೋ ಆನ್ ಮಾಡಿ.
ಧನ್ಯತಾ ಭಾವನೆ ಮುಖದ ಮೇಲೂ ಕೂಡ ಇರ್ಲಿ ಬರಿಬೇಕಾದ್ರೆ. ಸೊ 10 ಗ್ರಾಟಿಟ್ಯೂಡ್ ಯಾರೆಲ್ಲ ಬರ್ದಿದ್ರು ಜಸ್ಟ್ ಚಾರ್ಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ. ಓಕೆ. ಅಂಡ್ ನೆಕ್ಸ್ಟ್ ಅಲ್ಲೇ ಕೂಡ ನಾನು ಕೆಲವೊಂದು ಸೆಂಟೆನ್ಸ್ ನ ಹೇಳ್ತೀನಿ, ಅದನ್ನ 6 ಸತಿ ಬರಿಬೇಕು. ಐ ಆಮ್ ಎ ರಿಚ್ ಇನ್ ಆಲ್ ಏರಿಯಾ ಆಫ್ ಲೈಫ್. ಐ ಆಮ್ ರಿಚ್ ಇನ್ ಆಲ್ ಏರಿಯಾ ಆಫ್ ಲೈಫ್. ಇದನ್ನ 6 ಸತಿ ಬರಿಬೇಕು. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಐ ಆಮ್ ರಿಚ್ ಇನ್ ಆಲ್ ಏರಿಯಾ ಆಫ್ ಲೈಫ್ ಅಂದ್ರೆ ಎಲ್ಲ ಒಂದು ಜೀವನದಲ್ಲಿ ನಾನು ರಿಚ್ ಆಗಿದ್ದೀನಿ ಅಂತ, ಸಮೃದ್ಧಿಯಲ್ಲಿ ಇದ್ದೀನಿ ಅಂತ, ಅಂದ್ರೆ ಅದನ್ನ ಅಟ್ರಾಕ್ಷನ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಕೂಡ ಆಗುತ್ತೆ. ಇದನ್ನ 6 ಸತಿ ಬರೀತೀರಾ? ಸೊ ನೆಕ್ಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಮನಿ ಫ್ಲೋಸ್ ಈಸಿಲಿ ಟು ಮೀ. ಮನಿ ಫ್ಲೋಸ್ ಈಸಿಲಿ ಟು ಮೀ ಅಂದ್ರೆ ಹಣ ಅನ್ನೋದು ಸರಾಗವಾಗಿ ನನ್ನ ಒಂದು, ಅದನ್ನ 6 ಸತಿ ಬರಿತೀರಾ? ಮನಿ ಫ್ಲೋಸ್ ಈಸಿಲಿ ಟು ಮೀ. ಸೊ ನೆಕ್ಸ್ಟ್ ಥರ್ಡ್ ಸೆಂಟೆನ್ಸ್ ಬಂದ್ಬಿಟ್ಟು ಐ ಲವ್ ಮನಿ, ಮನಿ ಲವ್ಸ್ ಮೀ. ಐ ಲವ್ ಮನಿ, ಮನಿ ಲವ್ಸ್ ಮೀ. ಕೇಳಕ್ಕೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ ಇದು. ಐ ಲವ್ ಮನಿ, ಮನಿ ಲವ್ಸ್ ಮೀ. ನೆಕ್ಸ್ಟ್ ಸೆಂಟೆನ್ಸ್ ಐ ಆಮ್ ಬ್ಲೆಸ್ಡ್ ವಿತ್ ಲಾಟ್ಸ್ ಆಫ್ ಅಬಂಡೆನ್ಸ್. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಐ ಆಮ್ ಬ್ಲೆಸ್ಡ್ ವಿತ್ ಲಾಟ್ಸ್ ಆಫ್ ಅಬಂಡೆನ್ಸ್ ಅಂದ್ರೆ ನಾನು ಒಬ್ಬ ಒಂದು ಆಶೀರ್ವಾದದಲ್ಲಿದ್ದೀನಿ ಅಂತ, ಅಬಂಡೆನ್ಸ್ ಅಲ್ಲಿ. ಹೇಳಿ ಮೇಡಮ್ ಇನ್ನೊಂದ್ಸಲ. ಆಯ್ತು.
I am blessed with blessed Ashirvada BL abundance. ಮೇಡಮ್ ನಾನ್ ಸ್ಕೂಲಲ್ಲಿ ಇದ್ದೆ, ಲೇಟ್ ಆಯ್ತು ಜಾಯ್ನ್ ಓಕೆ, ಆಗ್ಲಿಕ್ಕೆ. ಮನೆಗೆ ಹೋದ್ಮೇಲೆ ಮಾಡಿ. ಇಲ್ಲ ಯಾರೆಲ್ಲ ಮೇಡಮ್, ವರ್ಕ್ ಅಲ್ಲಿ ಇದೀರೋ ಮನೆಗೆ ಹೋದ್ಮೇಲೆ ಮಾಡಿ. ಫ್ಲಡ್ ಇಂದು ಗೊತ್ತಾಗ್ಲಿಲ್ಲ ಮೇಡಮ್, ಇವಾಗ ಜಾಯ್ನ್. I am blessed with lots of abundance. Next sentence, money creates positive impacts. Money creates positive impacts in my life always. Money creates positive impacts in my life always. ಸೊ ಖುಷಿಯಾಗಿ ಬರಿತಾ ಹೋಗಿ. ಎಲ್ಲ 6 ಟೈಮ್ ಬರಿಬೇಕಾ ಮೇಡಮ್ ಹೌದು, ಎಲ್ಲದನ್ನ? 6 ಟೈಮ್ಸ್ ಬರಿಬೇಕು. So next sentence, I am a money magnet. I am money magnet. I am money magnet. ಸೊ ಎಲ್ಲರೂ ಬರ್ದಿದ್ದೀರಾ ಅಂತ ಅನ್ಕೊಂಡಿದೀನಿ. ಮನಿ ಫ್ಲೋಸ್ ಈಸಿಲಿ ಅಂದ್ರಲ್ಲ Money flows easily to me. ಯಾವ್ದಾದ್ರು ಸೆಂಟೆನ್ಸ್ ರಿಪೀಟ್ ಮಾಡ್ಬೇಕು ಅಂತಂದ್ರೆ ಹೇಳಿ, ಮಾಡ್ತೀನಿ. ಫಸ್ಟ್ ಇಂದ ಹೇಳ. ಒಂದ್ಸರಿ ಎಲ್ಲಾದನ್ನು ಹೇಳ್ರಿ ಮೇಡಮ್. ಹೇಳ್ತೀನಿ. ಫಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು, ಐ ಆಮ್ ಎ ರಿಚ್ ಇನ್ ಆಲ್ ಏರಿಯಾ ಆಫ್ ಲೈಫ್. ಫಸ್ಟ್ ಸೆಂಟೆನ್ಸ್. ಸೊ ಸೆಕೆಂಡ್ ಸೆಂಟೆನ್ಸ್, ಮನಿ ಫ್ಲೋಸ್ ಈಸಿಲಿ ಟು ಮೀ ಅಂದ್ರೆ ಈಸಿಯಾಗಿ ಬರುತ್ತೆ ಅಂತ. ಐ ಲವ್ ಮನಿ, ಮನಿ ಲವ್ಸ್ ಮೀ. ಮೈ ಫೇವ್ರೇಟ್ ಇದು. ಫೋರ್ತ್, I am blessed with lots of abundance.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮನಿ ಕ್ರಿಯೇಟ್ಸ್ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಇನ್ ಮೈ ಲೈಫ್ ಆಲ್ವೇಸ್. ಲಾಸ್ಟ್ ಬಂದ್ಬಿಟ್ಟು ಐ ಆಮ್ ಎ ಮನಿ ಮ್ಯಾಗ್ನೆಟ್. ಮೇಡಮ್ ಇದ್ರ ಹಿಂದಿಂದ ಇನ್ನೊಂದ್ಸರಿ ಹೇಳ್ರಿ ಮೇಡಮ್. ಏನ್ ಹೇಳಿ? ಇದ್ರಲ್ಲಿ ಲಾಸ್ಟ್ ಇಂದ ಎರಡನೇ. ಲಾಸ್ಟ್ ಇಂದ ಎರಡದು. ಐ ಆಮ್ ಎ ಬ್ಲೆಸ್ಡ್ ವಿತ್ ಲಾಟ್ಸ್ ಆಫ್ ಅಬಂಡೆನ್ಸ್. ಅದಾದ್ಮೇಲೆ ಮನಿ ಕ್ರಿಯೇಟ್ಸ್ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಇನ್ ಮೈ ಲೈಫ್ ಆಲ್ವೇಸ್. ಅಂದ್ರೆ ದುಡ್ಡು ಬಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಒಳ್ಳೆ ರೀತಿಯಲ್ಲಿ ಅಂದ್ರೆ ನಾವು ಗೋಲ್ಡ್ ಅನ್ನ ಪರ್ಚೇಸ್ ಮಾಡೋದು, ಕಾರ್ ಅನ್ನ ಪರ್ಚೇಸ್ ಮಾಡೋದು, ಮನೆಯನ್ನ ಪರ್ಚೇಸ್ ಮಾಡೋದು, ಆ ರೀತಿಯಲ್ಲಿ. ನೆಗೆಟಿವ್ ಸೈಡ್ ಅಂತಂದ್ರೆ ಹಾಸ್ಪಿಟಲ್ ಅದಕ್ಕೆಲ್ಲ ಖರ್ಚಾಗುತ್ತೆ. ಆ ತರದ್ದೆಲ್ಲ ಈ ತರದ್ದು ನಮ್ಮ ಮೆಟೀರಿಯಲ್ಸ್ಟಿಕ್ ಇದನ್ನ ಫುಲ್ಫಿಲ್ ಮಾಡುತ್ತೆ, ಪಾಸಿಟಿವ್ ವೇ ಅಲ್ಲಿ ಫುಲ್ಫಿಲ್ ಮಾಡುತ್ತೆ ಅಂತ ಅನ್ನೋದು. ಸೊ ಲಾಸ್ಟ್ ಬಂದ್ಬಿಟ್ಟು ಐ ಆಮ್ ಎ ಮನಿ ಮ್ಯಾಗ್ನೆಟ್. ಸೊ ಎಲ್ಲರೂ ಬರ್ದಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇದನ್ನ ಡೈಲಿ ನೀವು 10 ಗ್ರಾಟಿಟ್ಯೂಡ್ ನ ಬರೀತೀರಾ. ನಿಮ್ಮ ಸುತ್ತಮುತ್ತ ಏನೆಲ್ಲ ಇದೇನೋ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ನ ತೋರಿಸ್ತೀರಾ. ಮ್ಯಾಕ್ಸಿಮಮ್ 10 ಆದ್ರೂ ಬರಿಬಹುದು. ಇಲ್ಲ ನಮ್ಗೆ ಟೈಮ್ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ 5 ಆದ್ರೂ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತಿಂದ 21 ಡೇಸ್. ಇವತ್ತಿಂದ 21 ಡೇಸ್ 5 ಅಥವಾ 10 ಗ್ರಾಟಿಟ್ಯೂಡ್. ಅದು ರಿಪೀಟ್ ಆದ್ರೂ ಪರವಾಗಿಲ್ಲ. ನಮ್ಗೆ ಏನು ನೆನ್ಪು ಬರ್ತಿಲ್ಲ ಅಂತಂದ್ರೆ ಫಸ್ಟ್ 2 ಡೇಸ್ ನಿಮ್ಗೆ ಕಷ್ಟ ಆಗುತ್ತೆ. ಆಮೇಲೆ ವಿಷಯಗಳು ಇದಕ್ಕೆಲ್ಲ ನಾವು ಗ್ರಾಟಿಟ್ಯೂಡ್ ನ ತೋರ್ಸಿಲ್ಲ ಅಂತ ಅನ್ನೋದು ನಿಮ್ಮ ಒಂದು ಮನಸ್ಸಿಗೆ ಬರ್ತಾ ಹೋಗುತ್ತೆ. ಅಂಡ್ ಇದೆಲ್ಲ ಏನೇನೆಲ್ಲ ಕೊಟ್ಟಿದ್ದೀನೋ ಅದನ್ನ 6 ಸತಿ ಡೈಲಿ ಬರಿತಾ ಹೋಗ್ಬೇಕು. ಅವಾಗ್ಲೇ ಆದ್ರೂ ಬರಿಬಹುದು ಅಥವಾ ಮಲ್ಗೋಕಿನ ಮುಂಚೆ ಬರಿಬೇಕು. ಗ್ರಾಟಿಟ್ಯೂಡ್ ಮಾತ್ರ ಬೆಳಗ್ಗೆ 10 ಮಾತ್ರ ಮಾರ್ನಿಂಗ್ ಟೈಮ್ಸ್. ಮಾರ್ನಿಂಗೇ ಬರಿಬೇಕು ಗ್ರಾಟಿಟ್ಯೂಡ್ ನ ಮಾತ್ರ. ಬೆಳಗ್ಗೆ ಎದ್ದ ಮೇಲೆ ಬ್ರಷ್ ಆದ್ರೂ ಮಾಡಕ್ಕಿನ ಮುಂಚೆ ಅಥವಾ ಬ್ರಷ್ ಆದ್ಮೇಲೆ ಬಿಫೋರ್ ಗೋಯಿಂಗ್ ಟು ಬ್ರೇಕ್ಫಾಸ್ಟ್ ನೀವು. ಓಕೆ. ಅಂಡ್ ನಾನ್ ಕೊಟ್ಟಿರುವಂತಹ ಅಫರ್ಮೇಶನ್ಸ್ ನೀವು ಯಾವಾಗಾದ್ರೂ ಬರಿಬಹುದು. ಈ ತರ ಕೊಟ್ಟಿದ್ದೀನ ಆಮೇಲೆ ಮನಿ ಮ್ಯಾಗ್ನೆಟ್ ಈ ತರ ಈಸಿ ಫ್ಲೋ ಆಗ್ತಾ ಇದೆ ಅಂತ ಅನ್ನೋದು ನಿಮ್ಗೆ ಯಾವಾಗ ಬೇಕಾದ್ರೂ ಬರಿಬಹುದು. ಪ್ರಿಫರಬಲಿ ಬೆಳಗ್ಗೆ ಬರ್ದ್ರೆ ಉತ್ತಮ. ಇಲ್ಲ ಅಂತಂದ್ರೆ ನೈಟ್ ಇನ್ನೇನ್ ನಮ್ಗೆ ನಿದ್ದೆ ಬರ್ತಾ ಇದೆ ಅಂತ ಅನ್ನೋ ಒಂದು ಆಸುಪಾಸು ಇರುತ್ತಲ್ಲ, ನಿಮ್ಗೆ ಒಂದು ಟೈಮ್ ಗೊತ್ತಿರುತ್ತೆ. ನಾವು 11 o'clockಗೆ ಮಲಗ್ತೀವಿ ಅಥವಾ 10ಗೆ ಮಲಗ್ತೀವಿ ಅಂದ್ರೆ 9:30 ಇಂದಾನೆ ಸ್ಟಾರ್ಟ್ ಮಾಡ್ಬೇಕು ಇದನ್ನ. ಓಕೆ, ಎಲ್ಲರೂ ಬರ್ದಿದ್ದೀರಾ ಅಲ್ಲ? ಸೊ ಯಾರೆಲ್ಲ ಇನ್ನು ಬರೀತಾ ಇದ್ರ ಟೈಮ್ ಕೊಡ್ಬೇಕಾ ಅಥವಾ ಏನು? ಹೌದು ಮೇಡಮ್, ಟೈಮ್ ಕೊಡ್ಬೇಕು. ಹಾ ಬರೀರಿ. ಓಕೆ, ಮ್ಯೂಸಿಕ್ ಪ್ಲೇ ಮಾಡ್ಲಾ? ಹಾ ಮೇಡಮ್. ಯಾರೆಲ್ಲ ಬರ್ದಿದ್ದೀರೋ ಜಸ್ಟ್ ಕಣ್ ಮುಚ್ಕೊಂಡು ಮ್ಯೂಸಿಕ್ ನ ಕೇಳಿ. ಸೊ ಬರಿದೇ ಇರೋರು ಬರೀತಾರೆ. ಪ್ರಾಕ್ಟೀಸ್ ಅದು ಅಭ್ಯಾಸ ಮಾಡದೇ ಇರೋರು ಮಾಡ್ತಾರೆ. ಸೊ ಎಲ್ಲರದು ಆಗಿದ್ಮೇಲೆ ಜಸ್ಟ್ ನನ್ಗೆ ಒಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ. ಯಾರೆಲ್ಲ ಬರ್ದಿದ್ದೀರೋ ಅವರು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ. ಅಂಡ್ ಬೇರೆಯವರು ಈ ಮ್ಯೂಸಿಕ್ ನ ಕಣ್ ಮುಚ್ಕೊಂಡು ಕೇಳ್ತಾ ಹೋಗಿ. ಯಾಕಂದ್ರೆ ಇದು ಹೀಲಿಂಗ್ ಮ್ಯೂಸಿಕ್ ಇದು. ಸೊ ಹೀಲ್ ಆಗ್ತಾ ಇರುತ್ತೆ ನಮ್ಗೆ. ಇನ್ 5 minutes ಕೊಡ್ತೀನಿ.
ಎಲ್ಲಾರ್ದು ಬರ್ದಾಗಿದೆ ಅನ್ಕೊಂಡಿದೀನಿ. ಓಕೆ, ಸೊ ಯಾರೆಲ್ಲ ಇನ್ನೂ ಬರ್ದಿಲ್ವೋ ಅವರು ನೆಕ್ಸ್ಟ್ ಸೆಷನ್ ಆದ್ಮೇಲೆ ಬರೀರಿ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಒಪ್ಪೋನೊಪ್ಪೋನ ಮಾಡಿಸ್ತೀನಿ ಮನಿ ರಿಲೇಟೆಡ್ ಆಗಿ. ಸೊ ನಿಮ್ಮ ಒಂದು ಹಣ ಅಂತ ಅಂದ ತಕ್ಷಣ ನಿಮ್ಗೆ ಏನೇನೆಲ್ಲ ಫೀಲಿಂಗ್ಸ್ ಬರುತ್ತೆ ಅಂತ ಅನ್ನೋದು ನನಗೆ ಚಾಟ್ ಬಾಕ್ಸ್ ಅಲ್ಲಿ ಬೇಕಾಗುತ್ತೆ. ಸೊ ಮನಿ ಅಂತ ಅಂದ್ರೆ ಏನೇನೆಲ್ಲ ನೀವು ಅನ್ಕೊಂತೀರಾ ಅಂತ ಅನ್ನೋದು. ಸೊ ಒಂದ್ ಸೆಂಟೆನ್ಸ್ ಅಲ್ಲ ಅಂದ್ರೆ ಫೀಲಿಂಗ್ಸ್ ಬೇಕಾಗುತ್ತೆ ನನ್ಗೆ, ಯಾವ ರೀತಿ ಫೀಲಿಂಗ್ಸ್ ಇದೆ ಅಂತ ಅನ್ನೋದು. ಎಕ್ಸಾಂಪಲ್, ನನ್ಗೆ ಫಿಯರ್ ಅನ್ಸುತ್ತೆ, ನನ್ಗೆ ಭಯ ಅನ್ಸುತ್ತೆ, ಖರ್ಚು ಮಾಡ್ತಾ ಇದ್ದೀನಿ ಆದ್ರೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ, ಬೇರೆಯವ್ರಿಗೆ ನೋಡಿದ್ರೆ ಸ್ವಲ್ಪ ಜಲಸಿ ಫೀಲ್ ಆಗುತ್ತೆ, ಬೇರೆಯವ್ರನ್ನ ನೋಡಿದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ. ಓಕೆ, ಹ್ಯಾಪಿ. ಓಕೆ, ಏನಾದ್ರು ನೆಗೆಟಿವ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಬರಿತಾ ಹೋಗಿ. ಜಸ್ಟ್ ಟು ರಿಮೂವ್ ಬ್ಲಾಕೇಜಸ್ ಇವತ್ತು. ಅನ್ಕಂಫರ್ಟಬಲ್ ಅನ್ಸುತ್ತೆ, ಬೇರೆಯವ್ರನ್ನ ಅರ್ನ್ ಮಾಡ್ತಿರೋದು ನೋಡಿದ್ರೆ ನಮ್ಗೆ ಅನ್ಕಂಫರ್ಟಬಲ್ ಅನ್ಸುತ್ತೆ, ಅದು ಆದ್ರೂ ಆಗಿರ್ಬೋದು. ಇಲ್ಲ ಅಂತ ಅಂದ್ರೆ ದುಡ್ಡು ಇಷ್ಟೊಂದಿದೆ ಅವ್ರ ಹತ್ರ, ಯಾವ್ದೋ ಬೇರೆ ವೇ ಅಲ್ಲಿ ಅವರು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ ಕೆಲವೊಂದ್ಸರಿ ಅಲ್ವಾ. ನಾವು ಅನ್ಕೊಂತೀವಲ್ಲ ಬೇರೆಯವ್ರದೆಲ್ಲ ಇವರೆಲ್ಲ ಸಂಬಳ ಇರಲ್ಲ, ಗಿಂಬಳ ಜಾಸ್ತಿ ಇದು ಅಂತ ಹೇಳ್ಬಿಟ್ಟು. ಓಕೆ, ನೋಡಿದ ತಕ್ಷಣ ಕೆಲವೊಬ್ರಿಗೆ ಹಂಗ ಅನ್ಸೋದು ಸಹಜ. ಆ ತರ ಏನಾದ್ರು ನೆಗೆಟಿವ್ ಫೀಲಿಂಗ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಬರಿತಾ ಹೋಗ್ಬೋದು. ಸೊ ಡೌಟ್ ಅಂತ ಬರ್ದಿದ್ದಾರೆ, ಅನ್ಕಂಫರ್ಟಬಲ್ ಅಂತ ಬಂದಿದ್ದಾರೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೆಗೆಟಿವ್ ಏನಾದ್ರು ಇತ್ತು ಅಂತ ಅಂದ್ರೆ ನೀವು ಚಾಟ್ ಬಾಕ್ಸ್ ಓಕೆ, ಫ್ಲೋ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ. ಕೆಲವೊಬ್ರು ಸ್ಟ್ರೆಂತ್ ಅಂತ ಬರ್ದಿದ್ದಾರೆ. ಫಿಯರ್ ಓಕೆ, ತುಂಬಾ ಜನ ಫಿಯರ್ ಅಂತ ಹೇಳ್ಬಿಟ್ಟು ಇಬ್ರು ಮೆನ್ಷನ್ ಮಾಡಿದ್ದಾರೆ. ಓಕೆ, ಮತ್ತೆ ಬೇರೆ ಏನಾದ್ರು ನಿಮ್ಗೆ ನೆಗೆಟಿವ್ ಫೀಲಿಂಗ್ಸ್, ಅಮೌಂಟ್ ಅಂತ ಅಂದ್ರೆ ಅಥವಾ ಶ್ರೀಮಂತರು ನೋಡಿದ ತಕ್ಷಣ ನಿಮ್ಗೆ ಯಾವ ರೀತಿ ನಿಮ್ಗೆ ಅನ್ಸುತ್ತೆ ಅಂತ ಅನ್ನೋದು ಬರಿಬೇಕು. ಅನ್ಕಂಫರ್ಟಬಲ್, ಭಯ ಅಂತ ಬರ್ದಿದ್ದೀರಾ. ಸೊ ಎಷ್ಟು ಇನ್ವಾಲ್ವ್ಮೆಂಟ್ ನೀವು ಮಾಡ್ತಾ ಹೋಗ್ತೀರೋ ಅಷ್ಟು ನಿಮ್ದು ಹೀಲಿಂಗ್ ಆಗ್ತಾ ಹೋಗುತ್ತೆ ಒಪ್ಪನೊಪ್ಪನೋ ಅಲ್ಲಿ. ಕೆಲವೊಬ್ರು ಹ್ಯಾಪಿನೆಸ್ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ, ಹ್ಯಾಪಿ ಅಂತ 3 ಜನ ಬರ್ದಿದ್ದಾರೆ. ಸೊ ಬೇರೆ ಯಾರಾದ್ರೂ ಇತ್ತು ಅಂತ ಅನ್ನೋದ್ರು ಹೇಳ್ಬೋದು. ನಿಮ್ಗೆ ಚಾರ್ಟ್ ಅಲ್ಲಿ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಅನ್ಮ್ಯೂಟ್ ಮಾಡ್ಬಿಟ್ಟಾದ್ರೂ ಹೇಳ್ತಾ ಹೋಗಿ. ಮನಿ ಬರುತ್ತೆ ಆದ್ರೆ ಕಷ್ಟ ಪಡ್ಬೇಕು, ನಮ್ಮನೆಯವ್ರಿಗೆ ಕೇಳಿ ಕೇಳಿ ಕಾಡ್ಬೇಕು ಆತರ. ಓಕೆ, ಕಷ್ಟ ಅಂತ ಅನ್ಸುತ್ತೆ. ಮನಿ ಯಾರಿಗಾದ್ರೂ ಕೇಳಿದ್ರೇನೆ ಅನ್ಕಂಫರ್ಟಬಲ್ ಅನ್ಸುತ್ತೆ, ನಾವ್ ಯಾಕೆ ಕೇಳ್ಬೇಕು ಅಂತ ಅನ್ನೋ ಭಾವನೆ ಬರುತ್ತೆ. ಓಕೆ, ನೆಕ್ಸ್ಟ್. ಆಮೇಲೆ ಇದ್ದಿದ್ದನ್ನ ಸರಿಯಾಗಿ ಯೂಸ್ ಮಾಡ್ಕೊಳಲ್ವೇನೋ ಅನ್ಸುತ್ತೆ. ಓಕೆ, ಡಿಸಿಷನ್ ಮಾಡಕ್ಕೆ ಆಗಲ್ಲ. ಕರೆಕ್ಟ್ ಟೈಮ್ಗೆ ಅಮೌಂಟ್ ಅನ್ನ ನಾವು ತಗೊಂಡಾಗ ಡಿಸಿಷನ್ ಮಾಡಕ್ಕೆ ಆಗಲ್ಲ. ಓಕೆ ಓಕೆ, ಎಲ್ಲರೂ ಕಣ್ಮುಚ್ಚಿ, ಎಲ್ಲರೂ ವಿಡಿಯೋ ಆನ್ ಮಾಡಿ, ಮ್ಯೂಟ್ ಮಾಡಿ ನಿಮ್ದನ್ನ. ಜಸ್ಟ್ ಡೀಪ್ ಬ್ರೀತ್ ಮಾಡ್ತಾ ಹೋಗಿ 3 ಸತಿ.
3 ಸತಿ ಡೀಪ್ ಬ್ರೀತ್ ಮಾಡ್ತಾ ಹೋಗಿ. ಸಾಂಗ್ ಕೇಳ್ತಿದ್ಯಲ್ಲ, ಮ್ಯೂಸಿಕ್ ಆನ್ ಆಗಿದೆಯಲ್ಲ, ಥಮ್ಸ್ ಅಪ್ ಮಾಡಿ ಹಂಗೆ ಕೇಳಿಸ್ತಿದೆ ಅಂದ್ರೆ. ಓಕೆ ಓಕೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಈ ಒಂದು ಮ್ಯೂಸಿಕ್ ಅಲ್ಲಿ ನೀವಿರಿ. ನಾನೇನ್ ಹೇಳ್ತೀನೋ ಅದನ್ನ ರಿಪೀಟ್ ಮಾಡ್ತಾ ಬನ್ನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ. ನಾನು 100% ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುತ್ತಿದ್ದೇನೆ. ಭಯ ಆಗಿರ್ಬೋದು, ಡೌಟ್ಫುಲ್, ಫಿಯರ್, ಈಸಿಯಾಗಿ ಫ್ಲೋ ಆಗ್ತಾ ಇಲ್ಲ, ಮನಿ ಅಂದ್ರೇನೆ ಅನ್ಕಂಫರ್ಟಬಲ್, ಬೇರೆಯವ್ರ ಹತ್ರ ಕೇಳಕ್ಕೆ ಮುಜುಗರ, ಈ ಎಲ್ಲ ಎಮೋಷನ್ಸ್ ನಾನೇ ಕ್ರಿಯೇಟ್ ಮಾಡಿರೋದು. ಐ ಆಮ್ ಸಾರಿ ಮನಿ, ನನ್ನನ್ನ ಕ್ಷಮಿಸ್ಬಿಡು. ಇಷ್ಟು ದಿನ ನಾನು ನಿನ್ನನ್ನ ಸರಿಯಾದ ರೀತಿಯಲ್ಲಿ ಅಪ್ರಿಶಿಯೇಷನ್ನ ಅಥವಾ ಕೇರ್ ಅನ್ನ ಅಥವಾ ಕಾಳಜಿಯನ್ನ ಮಾಡ್ಲೇ ಇಲ್ಲ. ನೀನು ನನಗೆ ಉಡಲಿಕ್ಕೆ ಬಟ್ಟೆಯನ್ನ, ಇರ್ಲಿಕ್ಕೆ ಮನೆಯನ್ನ ಕೊಟ್ಟಿದೀಯ. ಅದೆಲ್ಲದೂ ಕೂಡ ದುಡ್ಡಿನಿಂದನೇ ಆಗಿರೋದು. ನಾವು ತಿನ್ನುವ ಆಹಾರ ಅಥವಾ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಅದೆಲ್ಲ ಎಲ್ಲಿಂದ ಬರ್ತಾ ಇದೆ? ಮನಿ ಕೊಟ್ರೇನೆ ಅಲ್ವಾ ಬರೋದು? ಸೊ ಯಾವತ್ತೂ ಕೂಡ ನಾವು ಯೋಚನೆ ಮಾಡ್ಲಿಲ್ಲ ನಮ್ಗೆ ಚೆನ್ನಾಗಿ ಒಂದು ಚೆನ್ನಾಗಿ ಇದೆ ನಮ್ ಲೈಫಲ್ಲಿ ಅಂತ ಅನ್ನೋದು. ಸೊ ಈ ಎಲ್ಲ ಎಮೋಷನ್ಗಳನ್ನ ನಾವೇ ಕ್ರಿಯೇಟ್ ಮಾಡಿರೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಇಷ್ಟು ದಿನ ಈ ಒಂದು ಎಮೋಷನ್ಗಳನ್ನ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದೆ ಮತ್ತು ಹಣದ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ನೋಡಿದ್ರೇನೆ ಯಪ್ಪ ಇದೆಲ್ಲ ನನ್ನ ಕೈಯಲ್ಲಿ ಆಗುತ್ತಾ, ನಾವೆಲ್ಲ ದುಡಿತೀವ ಅಂತ ಅನ್ನೋ ಭಾವನೆಯಿಂದ ಈ ಒಂದು ಕ್ಷಣದಲ್ಲಿ ನಾನು ಆ ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನನ್ಗೆ ಇವಾಗ ಗೊತ್ತಾಗಿದೆ ಹಣ ಅನ್ನೋದು ಒಂದು ಶಕ್ತಿ ಅಂತ. ನನ್ಗೆ ರಿಯಲೈಸ್ ಆಗಿದೆ ಮನಿ ಅನ್ನೋದು ಒಂದು ಎನರ್ಜಿ ಅಂತ. ಸೊ ನನ್ನ ಎನರ್ಜಿಯನ್ನ ನಾನು ಚೆನ್ನಾಗಿ ಮಾಡ್ಕೊಂಡ್ರೆ ಇನ್ನು ಸಂಪತ್ತು, ಇನ್ನು ಅಭಿವೃದ್ಧಿ ನನ್ನ ಲೈಫಲ್ಲಿ ಬರುತ್ತೆ ಅಂತ. ನನ್ನ ಎಲ್ಲ ಬ್ಲಾಕೇಜ್ಗಳನ್ನ ಈ ಒಂದು ಕ್ಷಣಕ್ಕೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಮನಿ ರಿಲೇಟೆಡ್ ಆಗಿ ಯಾರಿಗಾದ್ರೂ ಏನಾದ್ರೂ ಅನ್ಸಿದ್ರೆ ಅದಕ್ಕೆ ಕ್ಷಮೆಯನ್ನ ಕೇಳಿ ಅಂಡ್ ಥ್ಯಾಂಕ್ ಯು ಹೇಳ್ತಾ ಹೋಗಿ. ಅವ್ರ ಹತ್ರ ಇಸ್ಕೊಂಡಿರೋದು, ಸಾಲ ಮಾಡಿರೋದೇನಾದ್ರೂ ನೆನಪು ಬರ್ತಾ ಇದ್ರೆ ಎಲ್ಲದೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದಕ್ಕೆ ಧನ್ಯವಾದಗಳನ್ನ, ಅದಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಹೋಗಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಮನಿ. ಇಷ್ಟು ದಿನ
ನನ್ನ ಲೈಫಲ್ಲಿ ಬಂದು ನನ್ನ ಆಸೆಗಳನ್ನ ನೀನು ಪೂರೈಸಿದೀಯಾ. ಅದಕ್ಕಾಗಿ ಧನ್ಯವಾದಗಳು. ನಾನು ಇನ್ನು ಮುಂದೆ ಈ ಒಂದು ಹಣವನ್ನ ಅಥವಾ ಮನಿ ಅನ್ಬೋದು, ಹಣವನ್ನ ಈಸಿಯಾಗಿ ಬೇರೆಯವ್ರಿಗೆ ಕೊಡ್ತೀನಿ. ಸೊ ಯಾವಾಗ ನಾನು ಬೇರೆಯವ್ರಿಗೆ ಕೊಡ್ತೀನೋ ಆಗ ನೆಕ್ಸ್ಟ್ ಬರುವಾಗ 2ರಷ್ಟು 3ರಷ್ಟು ಆಗಿ ಬರುತ್ತೆ ಅನ್ನೋ ಭಾವನೆ ನಿಮ್ಮಲ್ಲಿ ಇರ್ಲಿ. ಸೊ ಕೊಡ್ಬೇಕಾದ್ರೂ ಥ್ಯಾಂಕ್ ಯು ಅಂತ ಹೇಳ್ತೀರಾ ಅಂಡ್ ಇಸ್ಕೋಬೇಕಾದ್ರೂ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಗ್ರಾಸರಿ ಶಾಪ್ಗೆ ಹೋಗ್ತೀರಾ, ಬಟ್ಟೆ ಶಾಪ್ಗೆ ಹೋಗ್ತೀರಾ ಅಂಡ್ ಎಲ್ಲೇ ಒಂದು ಶಾಪ್ಗೆ ಹೋಗಿ ನೀವು ಅಮೌಂಟ್ ಅನ್ನ ಕೊಡ್ಬೇಕಾದ್ರೆ ಜಸ್ಟ್ ಸೇ ಥ್ಯಾಂಕ್ ಯು. ಇವಾಗ ನನ್ನ ಹತ್ರ ಹೋಗ್ತಾ ಇದೀಯಾ, ಆದ್ರೆ ಬರ್ಬೇಕಾದ್ರೆ ನೀನು ನನ್ನ 2ರಷ್ಟು 3ರಷ್ಟು ಸಮೃದ್ಧಿಯನ್ನ ತಗೊಂಡ್ ಬಾ ನನ್ನ ಲೈಫಲ್ಲಿ ಅಂತ. ಅವ್ರ ಲೈಫಲ್ಲೂ ಕೂಡ ಸಮೃದ್ಧಿ ಬರ್ಲಿ, ನಮ್ಮ ಒಂದು ಲೈಫಲ್ಲೂ ಕೂಡ ಸಮೃದ್ಧಿ ಬರ್ಲಿ. ಥ್ಯಾಂಕ್ ಯು ಯೂನಿವರ್ಸ್. ಈ ಒಂದು ಸುಂದರವಾದ ಮೆಡಿಟೇಷನ್ ಇಂದ ನಮ್ಗೆ ಹಣದ ಎನರ್ಜಿ, ಆ ಒಂದು ಫೀಲ್ ಕೊಟ್ಟಿದ್ದಕ್ಕಾಗಿ, ಸರಿಯಾದ ಸಮಯಕ್ಕೆ ನನ್ಗೆ ಈ ಒಂದು ಮೆಡಿಟೇಷನ್ ಆಗಿರ್ಬೋದು ಅಥವಾ ಪ್ರೇಯರ್ ನನ್ಗೆ ಸಿಕ್ಕಿದೆ, ಅದಕ್ಕಾಗಿ ಧನ್ಯವಾದಗಳು. ಅಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಒಂದು ಬಾಡಿಯಲ್ಲಿ ವೈಟ್ ಲೈಟ್ ಅಂದ್ರೆ ಬಿಳಿಯ ಒಂದು ಗೊಂಚಲು ಇರುವಂತಹ ಒಂದು ಲೈಟ್, ಅದ್ ಎಲ್ಲಲ್ಲೂ ಕೂಡ ನಿಮ್ಗೆ ಏನೇನೆಲ್ಲ ಫಿಯರ್ ಇದೆ, ಡೌಟ್ಫುಲ್ ಇದೆ, ಜಸ್ಟ್ ಅದ್ರ ಕಡೆ ತುಂಬ್ತಾ ಹೋಗಿ ಅಂಡ್ ಒಂದೇ ಸತಿಗೆ ಅದು ನಿಮ್ಮ ಬಾಡಿಯಿಂದ ಆಚೆ ಬರ್ಬೇಕು. ಆ ಎಲ್ಲ ನೆಗೆಟಿವ್ ಎಮೋಷನ್ಸ್, ಭಯ, ಕೇರ್ ಮಾಡದೇ ಇರೋದು, ನನಗೆ ಸಿಕ್ತಿಲ್ಲ ಅಂತ ಅನ್ನೋದು, ಲೋನ್ ಮಾಡಿದೀನಿ, ಮೋಸ ಮಾಡಿದ್ದಾರೆ, ನನ್ನ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ, ಎಲ್ಲದು ಒಂದು ವೈಟ್ ಲೈಟ್ ಅಲ್ಲಿ ಇರ್ಬೇಕು. ಅಂಡ್ ಆ ವೈಟ್ ಲೈಟ್ ಏನಾಗುತ್ತೆ, ಬಾಡಿಯಿಂದ ಹೊರಗಡೆ ಬರ್ಬೇಕು. ಈ ಎಲ್ಲ ಎಮೋಷನ್ಸ್ ನಿಮ್ಮ ಒಂದು ಶರೀರದಲ್ಲಿ ಇರ್ಲಿಕ್ಕೆ ಅದಕ್ಕೂ ಕೂಡ ಇಷ್ಟ ಇರ್ತಿಲ್ಲ ಅಂಡ್ ನೀವು ಹೊರಗಡೆ ಕಳ್ಸಿದ ತಕ್ಷಣ ಅದು ತುಂಬಾ ಹ್ಯಾಪಿ ಆಗ್ಬಿಟ್ಟಿದೆ. ಆ ರೀತಿ ಫೀಲ್ ಮಾಡಿ ಅಂಡ್ ಆ ವೈಟ್ ಲೈಟ್ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಒಂದು ಶರೀರದಿಂದ ಅಂದ್ರೆ ಮೂವ್ ಆಗ್ತಾ ಇದೆ ಅನ್ನೋ ಭಾವನೆ ಇರ್ಲಿ. ಅಂದ್ರೆ ಮನೆಯಿಂದ ಆಚೆ, ಈ ಒಂದು ಸಿಟಿಯಿಂದ ಆಚೆ ಹೋಗ್ತಾ ಇದೆ, ದೇಶದಿಂದ ಆಚೆ ಹೋಗ್ತಾ ಇದೆ ಅಂಡ್ ಕೊನೆಯದಾಗಿ ಸೂರ್ಯನ ಹತ್ರ ಹೋಗಿ ಅದು ನಿಮ್ಮ ಎಲ್ಲ ನೆಗೆಟಿವ್ ಎಮೋಷನ್ಸ್ ಅಲ್ಲಿ ಹೋಗಿ ಸುಟ್ಟು ಬೂದಿ ಆಗ್ತಾ ಇದೆ. ಅಂಡ್ ನೀವು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಶರೀರ ಅಥವಾ ನಿಮ್ಮ ಒಂದು ಬಾಡಿ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಾ ಇದೆ. ಯಾರಿಗಾದ್ರೂ ಕಣ್ಣೀರಿನ ರೂಪದಲ್ಲಿ ಆ ಎಮೋಷನ್ಸ್ ಬರ್ತಾ ಇದ್ರೆ ಅಂತಂದ್ರೆ ಇಟ್ಸ್ ಓಕೆ. And say thank you money, thank you money, thank you money. ಸೊ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಉಜ್ಜಿ, ಸೊ ಮುಖದ ಮೇಲೆ ಅದನ್ನ ಸವರ್ ಮಾಡ್ಕೊಂತ ಬನ್ನಿ. ಓಕೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಬೋದಾ, ಮನಿ ರಿಲೇಟೆಡ್ ಆಗಿ ಏನೆಲ್ಲ ಅನ್ಸ್ತು ಅಂತ ಅನ್ನೋದು. ಬ್ಯೂಟಿಫುಲ್ ಅಂತ ಕಳ್ಸಿದ್ದಾರೆ. ಸೊ ಮಾತಾಡ್ಬೇಕು ಅಂತ ಅಂದ್ರೆ ಮಾತಾಡ್ಬೋದು. ಸೊ ಪಿನ್ ಮಾಡ್ತೀನಿ, ಯಾರೆಲ್ಲ ಏನಾದ್ರು ಶೇರ್ ಮಾಡ್ಬೇಕು ಅಂತ ಅಂದ್ರೆ ಶೇರ್ ಮಾಡ್ಬೋದು. ನಿಮ್ಗೆ ಮನಿ ರಿಲೇಟೆಡ್ ಆಗಿರ್ಬೋದು ಅಥವಾ ಫಸ್ಟ್ ಮೂಮೆಂಟ್ ಆಗಿರ್ಬೋದು. ಹ್ಯಾಪಿ ಅಂತ ಕಳ್ಸಿದ್ದಾರೆ, ಥ್ಯಾಂಕ್ ಯು ಅಂಜಲಿ. ಏನೇನೆಲ್ಲ ಅನ್ಸ್ತು ಅಂತ ಅನ್ನೋದು ಯಾರಾದ್ರೂ ಶೇರ್ ಮಾಡಿ ಹೇಳಿ. ಹಲೋ, ಯಾರು ಮಾತಾಡ್ತಾ ಇರೋದು? ವಿದ್ಯಾ ಮೇಡಮ್. ವಿದ್ಯಾ, ಹಾ ಹೇಳಿ ವಿದ್ಯಾ ಅವ್ರೆ, ನಿಮ್ದು ಆನ್ ಆಗಿಲ್ಲ, ಹೇಳಿ. ಇವಾಗ ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳಿಸ್ತಿದೆ, ಹೇಳಿ. ಮೊದ್ಲು ನಿಮಗ್ ಥ್ಯಾಂಕ್ಸ್ ಮೇಡಮ್, ನಮ್ ಪ್ಯಾಕೇಜ್ ಎಲ್ಲ ತೆಗಿತಾ ಇದಿರಲ್ಲ ಅದು ಫ್ರೀ ಆಗಿ, ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಹಾಗೆ ಸೋ ಮಚ್.
ಯೂನಿವರ್ಸ್ಗೆ ನಿಮ್ ಮುಖಾಂತರದಿಂದ ಈ ಯೂನಿವರ್ಸ್ ನಮ್ ಪ್ಯಾಕೇಜ್ ಎಲ್ಲ ತೆಗ್ದು ನಮ್ಗ್ ಒಳ್ಳೆ ದಾರಿ ಆಗ್ತಾ ಇದೆಲ್ಲ, ಹಂಗಾಗಿ ನಿಮ್ಗೆ ಇನ್ನೊಂದ್ಸರಿ ಧನ್ಯವಾದ ಹೇಳ್ತಾ, ಥ್ಯಾಂಕ್ ಯು. ನಮ್ಮಲ್ಲೇ ಕೆಲವು ನೆಗೆಟಿವ್ಸ್ ಇಟ್ಕೋತೀವಿ ಅನ್ಕೊಂಡಿದೀನಿ ಹ್ಮ್ ಮನಿ ಬಗ್ಗೆ. ಆ ಒಂದೊಂದ್ ಏನ್ ಇಟ್ಕೋತಿದೀವಿ ಅದು ನಮ್ಮೊಳಗೆ ನಮ್ಗ್ ಅರ್ವ ಆಗ್ತಿದೆ ಈ ಸೆಷನ್ ಇಂದ. ಓಕೆ ಓಕೆ ಹಾ ಹಾಗಾದ್ರೆ ಆಮೇಲೆ ಮನಿನೂ ದೈವ ಕೃಪೆ. ಹ್ಮ್ ಯಾವಾಗ ನಮ್ಮಲ್ಲಿ ಅದ್ ಇಟ್ಕೊಂಡಿರುತ್ತೋ ಆಗ ಆ ದೈವ ಕೃಪೆ ನಮ್ಗ್ ಆಗಲ್ಲ. ಆ ದೈವ ಕೃಪೆ ಅವಾಗೇನು ಶೂಟ್ ಮಾಡೋದು ಇದಕ್ಕೆ ಶೂಟ್ ಮಾಡ್ತಾನಲ್ಲ ಹೇಳಿ. ಆ ದೈವ ಕೃಪೆ ನಿಮ್ ಕಡೆಯಿಂದ ಆಗ್ತಾ ಇದೆ. ಹಂಗಾಗಿ ದೇವ್ರಿಗೂ ಮತ್ತೆ ನಿಮ್ಗೆ ಎಲ್ಲಾರ್ಗೂ ಧನ್ಯವಾದ. ತುಂಬಾ ಖುಷಿ ಆಯ್ತು, ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವಿದ್ಯಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರಾದ್ರೂ ಶೇರ್ ಮಾಡೋದಿದ್ರೆ ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಈ ಗ್ರೂಪ್ ಇವತ್ತು ಸಿಕ್ಕಿರೋದಕ್ಕೆ ನನಗೆ ಥ್ಯಾಂಕ್ಸ್. ಯಾರು ಮಾತಾಡ್ತಾ ಇದ್ದೀರಾ? ನಾಗರಾಜ್. ಹೆಸರು? ನಾಗರಾಜ್. ಓಕೆ, ಹೇಳಿ ಅಮ್ಮ, ಹೇಳಿ. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ನನಗೆ ಇಷ್ಟು ದಿವಸ ಗೊತ್ತಿಲ್ಲ ಯೂನಿವರ್ಸಿಟಿ ತರ ಎಲ್ಲ ಥ್ಯಾಂಕ್ಸ್ ಹೇಳೋದು. ಸೊ ಇವತ್ತು ಅದು ಖುಷಿ ಆಯ್ತು, ಒಂದು ಪಾಸಿಟಿವ್ ಎನರ್ಜಿ ಅನಿಸ್ತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಾಗರತ್ನ, ಥ್ಯಾಂಕ್ ಯು ಸೋ ಮಚ್. ಸೊ ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಯಾರು? ರೂಪಶ್ರೀ ಮೇಡಮ್. ರೂಪಶ್ರೀ. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾನ್ ಜಸ್ಟ್ ನೋಡೇ ಇಲ್ಲ ಮೇಡಮ್, 12 ಗಂಟೆ 5 ನಿಮಿಷಕ್ಕೆ ನೋಡಿದ್ದು ಮೇಡಮ್, ಅವಾಗ ನೋಡಿದ್ದು ನಾನು. ಓಕೆ ಖುಷಿ ಆಯ್ತು ಮೇಡಮ್, ಚೆನ್ನಾಗ್ ಅನ್ಸ್ತು, ಖುಷಿ ಅನ್ನಿಸ್ತು ಮೇಡಮ್. ಏನೋ ಒಂಥರ ಸ್ವಲ್ಪ ಅಂದ್ರೆ ಒಂಥರ ಖುಷಿಯಾಗಿ ಕಣ್ಣೀರು ಬರತರ ಆತರ ಆಯ್ತು. ಓಕೆ, ಅದಕ್ಕೆ ಎಮೋಷನ್ ಫ್ಲೋ ಏನಾದ್ರೂ ಇತ್ತು ಬರ್ದ್ರೆ ಅಂತಂದ್ರೆ ಅದು ಇನ್ನೂ ಚೆನ್ನಾಗೇನೆ ವರ್ಕ್ ಆಗುತ್ತೆ ಅಂತ ಅನ್ನೋದು. ಹೀಲಿಂಗ್ ಮಾಡುವ ಎಸ್ಪೆಷಲಿ ಹೋಪೋನೋಪೋನಲ್ಲಿ ನೀವು ಆಲ್ರೆಡಿ 5 days ಹೀಲಿಂಗ್ ಸೆಷನ್ ತಗೊಂಡಿದ್ದೀರಾ. ಸೊ ಹಾಗಾಗಿ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಇದಿದೆ ಅಂತ ಹೇಳ್ಬಿಟ್ಟು. ಓಕೆ, ಖುಷಿ ಆಗ್ತಾ ಇತ್ತು. ಮತ್ತೆ ಒಂಥರ ಆ ಟೈಮ್ ಕರೆಕ್ಟ್ ಟೈಮ್ ನನಗೆ ಗೊತ್ತಾಗ್ತಾ ಇತ್ತು, ಸಿಗ್ತಾ ಇದೆಯಲ್ಲ ಅಂತ ಒಂಥರ ಎಮೋಷನ್ಸ್ ಮೇಡಮ್, ಆ ತರ ಆಯ್ತು. ಓಕೆ, ಥ್ಯಾಂಕ್ ಯು ರೂಪಶ್ರೀ, ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಏನಾದ್ರು ಶೇರ್ ಮಾಡೋದಿದ್ರೆ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯೂನಿವರ್ಸ್ಗೆ ನಮ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್. ಅರ್ಚನಾ, ಓಕೆ, ಥ್ಯಾಂಕ್ ಯು ಅರ್ಚನಾ. ಆಕ್ಚುಲಿ ಫುಲ್ ಫ್ರೀ ಅಂತ ಫೀಲ್ ಆಯ್ತು. ಅಂಡ್ ಈ ತರಾನು ನಾವು ಲೈಕ್ ನಮ್ಗೆ ಫೀಲ್ ಮಾಡ್ಕೊಂಡ್ರೆ ಪಾಸಿಟಿವ್ ಆಗಿ ವಿ ಕ್ಯಾನ್ ಇಂಪ್ರೂವ್ ಅನ್ನೋದು ಒಂದು ಐಡಿಯಾ ಬಂತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಶೇರ್ ಮಾಡ್ತೀರಾ? ಕಾನ್ಫಿಡೆನ್ಸ್ ಬಂತು. ಓಕೆ, ತುಂಬಾ ದಿವಸ ಬಿಟ್ಟು ನನ್ನ ಐ ಡಿಡ್ ದ ಹೀಲಿಂಗ್ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ನೌ. I'll get the money from all areas of my life. ಖುಷಿ ಆಯ್ತು. ವೆರಿ ನೈಸ್ ಸೆಷನ್. ಬಟ್ ನನ್ಗೆ ಮ್ಯೂಸಿಕ್ ಕೇಳ್ತಿರಲಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ. ಮ್ಯೂಸಿಕ್ ಇತ್ತು. ಓಕೆ, ಮೇಬಿ ಐ ವಾಸ್ ನಾಟ್ ಹಿಯರಿಂಗ್. ಚೆನ್ನಾಗಿತ್ತು, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಾನೊಂದು PPT ನ ಶೇರ್ ಮಾಡ್ತೀನಿ. ಸೊ ಜಸ್ಟ್ ಸೆಕೆಂಡ್. ಸೊ ಶೇರ್ ಆಗಿದೆ ಅಲ್ಲ? ಕಾಣಿಸ್ತಿದ್ದೇನೆ ಎಲ್ಲರಿಗೂ ಈಗ? ಈಗ ಕಾಣಿಸ್ತಾ ಇದೆ. ಓಕೆ, ಸೊ ಇದೇ ರೀತಿ ನಾವು ಮ್ಯಾನಿಫೆಸ್ಟೇಷನ್ ಇಂದ ಆಗಿರ್ಬೋದು ಅಥವಾ ಬೇರೆ ತರದ್ದು ಬೇರೆ ತರದ್ದು ಯಾವ ರೀತಿ ಒಂದು ವಿಧಾನಗಳನ್ನ ಮಾಡಿ ನಮ್ಮ ಒಂದು ಲೈಫ್ ಅಲ್ಲಿ ವೆಲ್ತ್ ಅಟ್ರಾಕ್ಷನ್ ನ ಮಾಡುವಂತಹ ಒಂದು ವರ್ಕ್ಶಾಪ್ ನ ನಾನು ಹಮ್ಮಿಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಸೊ ಯಾವ ರೀತಿ ಇರುತ್ತೆ, ಏನೆಲ್ಲ ಮಾಡ್ಬೋದು ಅನ್ನೋದು ನಿಮ್ಗೆ ಇವಾಗ ಬೇಸಿಕ್ ಹೇಳ್ಕೊಟ್ಟಿದ್ದು ಅದನ್ನ. ಸೊ ಈ ಒಂದು ಲೆವೆಲ್ 1 ವರ್ಕ್ಶಾಪ್ ಅಲ್ಲಿ ಏನೇನೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಅನ್ನೋದು, ಮನಿ ಎನರ್ಜಿ ಅಂದ್ರೆ ಏನು ಅಂತ ಅನ್ನೋದು, ಅಂಡ್ ಇನ್ನೂ ಕೂಡ ಬ್ಲಾಕೇಜಸ್ ಕ್ಲಿಯರ್ ಆಗುವಂತದ್ದು ತುಂಬಾ ಜಾಸ್ತಿ ಇದೆ. ಸೊ ಅದೆಲ್ಲ ಯಾವ ರೀತಿ ಕ್ಲಿಯರ್ ಮಾಡ್ಕೊಂಡ್ರೆ, ಡೈಲಿ ಲೈಫ್ ಅಲ್ಲಿ ಯಾವ ರೀತಿ ಕ್ಲಿಯರ್ ಮಾಡ್ತಾ ಹೋದ್ರೆ ಸೊ ಮನಿ ಅಟ್ರಾಕ್ಷನ್ ಆಗುತ್ತೆ ಅಂತ ಅನ್ನೋದು, ಅಂಡ್ ಯಾವ ರೀತಿ ಇವಾಗ ಒಂದು ಮ್ಯಾನಿಫೆಸ್ಟೇಷನ್ ಹೇಳಿದೆ ನಿಮ್ಗೆ, ನಾಟ್ ಟೆಕ್ನಿಕ್ಸ್ ಬಗ್ಗೆ ಹೇಳಿದೆ, ಅಂಡ್ 27 ಮೂವ್ಮೆಂಟ್ ಮಾಡೋದು ಕೂಡ ಹೇಳಿದೆ. ಸೊ ಇದೆಲ್ಲ
ಬೇಸಿಕ್ ಆಗಿರುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಕ್ಲಾಸ್ ಅಲ್ಲಿ ಅಥವಾ ವರ್ಕ್ಶಾಪ್ ಅಲ್ಲಿ ಇನ್ನು ಬೇರೆ ಬೇರೆ ರೀತಿಯಾದಂತಹ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ನಮಗೆ ಮನಿ ಫ್ಲೋ ಆಗಬೇಕು ಅಂಡ್ ಪಾಸಿಟಿವ್ ವೇ ಅಲ್ಲಿ ಮನಿ ಫ್ಲೋ ಆಗಬೇಕು ಅಂತ ಅನ್ನೋದು ಹೇಳ್ಕೊಡ್ತೀನಿ. ಅಂಡ್ ಹೌ ಟು ಪ್ರಿಪೇರ್ ಮನಿ ಮೋಜೋ ಬ್ಯಾಗ್. ಅಂದ್ರೆ ಮೋಜೋ ಬ್ಯಾಗ್ ಅಂತ ಅಂದ್ರೆ ಈ ಒಂದು ಪರ್ಸ್ ತರ ಪೌಚ್ ತರ ಇರುತ್ತೆ. ಆ ಪೌಚ್ ಅಲ್ಲಿ ಕೆಲವೊಂದು ವಸ್ತುಗಳನ್ನ ಹಾಕಿ ಮನೆಯಲ್ಲಿ ಇಟ್ರೆ ಅದು ಮನಿ ಅಟ್ರಾಕ್ಷನ್ ಆಗುತ್ತೆ. ಅಂದ್ರೆ ಸಾಲಗಳು ಇದ್ರೆ ಅಂದ್ರೆ ಸಾಲಗಳು ಬೇಗ ತೀರುತ್ತೆ, ಆ ತರನಾದ್ರೂ ಅನ್ಕೋಬಹುದು. ಇಲ್ಲ ಅಂದ್ರೆ ಅಪಾರ್ಚುನಿಟೀಸ್ ಸಿಗುವಂತದ್ದಾದ್ರೂ ಆಗ್ಬೋದು, ಆ ತರ. ಅಂಡ್ ಹೌ ಟು ಪ್ರಿಪೇರ್ ಮನಿ ಆಯಿಲ್ ಅಂದ್ರೆ ಕೆಲವೊಂದು ಆಯಿಲ್ ಗಳನ್ನ ಉಪಯೋಗಿಸಿ ಅದನ್ನ ಹೇಗೆ ಅಟ್ರಾಕ್ಷನ್ ಮಾಡೋದು ಅಂಡ್ ಯಾವಾಗ ಅದನ್ನ ಅಪ್ಲೈ ಮಾಡೋದು, ಅದು ವರ್ಕ್ಶಾಪ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂಡ್ ಮನಿ ಜಾರ್ ಅಂದ್ರೆ ಒಂದು ಗ್ಲಾಸ್ ಬೌಲ್ ಅಲ್ಲಿ ಯಾವ ರೀತಿ ನಾವು ಮನಿ ಅಟ್ರಾಕ್ಷನ್ ಜಾರ್ ಮಾಡಿ ಇಡ್ಬೋದು, ಅಥವಾ ಟಿವಿ ಹಾಲ್ ಅಲ್ಲಾದ್ರೂ ಆಗಿರ್ಬೋದು, ನಿಮ್ಮ ಡೆಸ್ಕ್ ಏನೆಲ್ಲ ವರ್ಕ್ ಮಾಡ್ತಿರಲ್ಲ ಅಲ್ಲಾದ್ರೂ ಆಗಿರ್ಬೋದು. ಅಂಡ್ ಮನಿ ಪೌಡರ್, ಕೆಲವೊಂದು ಪೌಡರ್ಸ್ ನ ಮಿಕ್ಸ್ ಮಾಡಿದ್ರೆ ಅದು ನಮ್ಮ ಕೈಗೆ ಹಚ್ಚಿದಾಗ ಕೂಡ ಮನಿ ಅಟ್ರಾಕ್ಷನ್ ಆಗುವಂತದ್ದು. ಸೊ ಅದು ಕೂಡ ಈ ಒಂದು ವರ್ಕ್ಶಾಪ್ ಅಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಅಬಂಡೆನ್ಸ್ ಚೆಕ್ ನ ಹೇಗೆ ಬರೆಯೋದು ಅಂತ. ಸೊ ಅಬಂಡೆನ್ಸ್ ಚೆಕ್ ಅಲ್ಲೇ ಬರ್ಸ್ತೀನಿ. ಹೇಗೆ ನಾವು ಗ್ರಾಟಿಟ್ಯೂಡ್ ನ ನಾವು ಇವಾಗ ಹೇಗೆ ಬರ್ಸಿದ್ನೋ ಅದೇ ರೀತಿ ಅಬಂಡೆನ್ಸ್ ಚೆಕ್ ನ ಬರ್ಸ್ತೀನಿ. ಅಂಡ್ ಯಾವಾಗ ಅದನ್ನ ಅಪ್ಲೈ ಆಗುತ್ತೆ ಅಂಡ್ ಅದು ಏನೇನೆಲ್ಲ ಮಾಡ್ಬೇಕು. ಕೆಲವೊಬ್ರು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನೋಡಿ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಸೊ ಹಂಗೂ ಏನಾದ್ರು ಇತ್ತು ಅಂತಂದ್ರೆ ನಮ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಬಂಡೆನ್ಸ್ ಚೆಕ್ ಬರೆಯುವಂಥದ್ದು. ಸೊ ಯೂನಿವರ್ಸ್ಗೆ ನಾವು ಚೆಕ್ ಬರೆಯುವಂಥದ್ದು, ಅದು ಕೂಡ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ. ಅಂಡ್ ಲವ್ ಲೆಟರ್ ಟು ಮನಿ, ಹೌ ಟು ರೈಟ್ ಲವ್ ಲೆಟರ್. ಅಂದ್ರೆ ನಾವು ಪ್ರೀತಿ ಮಾಡ್ತಾ ಇದೀವಿ ಅಂತ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಲವ್ ಲೆಟರ್ ನ ಬರಿತಾ ಇದ್ವಿ. ಸೊ ಹೇಗೆ ಮನಿಗೆ ನಾವು ಲೆಟರ್ ನ ಬರ್ದ್ಬಿಟ್ಟು ಅದರಲ್ಲಿ ಹೇಗೆ ಅಟ್ರಾಕ್ಷನ್ ನ ಮಾಡ್ಕೋಬೇಕು ಅಂತ ಅನ್ನೋದು. ಅಂಡ್ ಹೌ ಟು ರೈಟ್ ಎ ಗ್ರಾಟಿಟ್ಯೂಡ್, ಇವಾಗ ಬರ್ದಿರೋದು ಬೇಸಿಕ್ ಆಗಿ ಹೇಳ್ಕೊಟ್ಟಿದ್ದೀನಿ 10 ಗ್ರಾಟಿಟ್ಯೂಡ್ಸ್. ಅಂಡ್ ಯಾವ್ದೆಲ್ಲ ಒಂದು ಮನಿ ರಿಲೇಟೆಡ್ ಆಗಿ ನೀವು ರಿಪೀಟೆಡ್ ಆಗಿ ಹೇಳ್ಬೋದು ಅಂತ. ಅಂಡ್ ಇದ್ರಲ್ಲಿ ನೆಕ್ಸ್ಟ್ ವರ್ಷನ್ ಇರುತ್ತೆ. ನೆಕ್ಸ್ಟ್ ಬೇರೆ ಬೇರೆ ತರದಂತಹ ಸೆಂಟೆನ್ಸ್ ಗಳನ್ನ ನಾವು ಯಾವ ರೀತಿ ಎಲ್ಲಿ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡೋದು, ಅಥವಾ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಯಾವ ರೀತಿ ಯೂಸ್ ಮಾಡ್ಬೋದು, ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾವ ರೀತಿ ಯೂಸ್ ಮಾಡುವಂಥದ್ದು, ಅದು ಕೂಡ ಆಗುತ್ತೆ. ಅಂಡ್ ಹೌ ಟು ಕ್ರಿಯೇಟ್ ಎ ವಿಷನ್ ಬೋರ್ಡ್. ಸೊ ವಿಷನ್ ಬೋರ್ಡ್ ಅಂತ ಅಂದ್ರೆ ಕೆಲವೊಬ್ರಿಗೆ ಆಲ್ರೆಡಿ ಇಲ್ಲಿ ಗೊತ್ತಿರುತ್ತೆ ವಿಷನ್ ಬೋರ್ಡ್ ಅಂದ್ರೆ ಏನು ಅಂತ. ಅಂದ್ರೆ ಒಂದು ದೊಡ್ಡ ಶೀಟ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತಹ ಚಿತ್ರಗಳನ್ನ ಅಂಟಿಸ್ಕೊಂತ ಹೋಗ್ಬೇಕು. ಅಂದ್ರೆ ನಮ್ಗೆ ಕಾರ್ ಬೇಕು ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಕಂಪನಿದು ಕಾರನ್ನ ಒಂದು ಪ್ಯಾಚ್ ಮಾಡ್ಬಿಟ್ಟು ಅದಕ್ಕೆ ಹಚ್ಚೋದು, ಅಥವಾ ನಿಮ್ಗೆ ಎಷ್ಟು ಮನಿ ಬೇಕೋ ಅದನ್ನ ಸ್ಟಿಕ್ ಮಾಡುವಂಥದ್ದು, ಅದು ಯಾವ ರೀತಿ ವಿಷನ್ ಬೋರ್ಡ್ ಅನ್ನ ಮಾಡ್ಬೇಕು ಅಂತ ಅನ್ನೋದು ಈ ಒಂದು ಕೋರ್ಸ್ ಅಲ್ಲಿ ಇರುತ್ತೆ. ಅಂಡ್ ಹೋಪನೋಪೋನೋ ಮೆಡಿಟೇಷನ್ ಫಾರ್ ಮನಿ ಅಬಂಡೆನ್ಸ್, ಇವಾಗ ಆಲ್ರೆಡಿ ನಾನು ನಿಮ್ಗೆ ಬರೀ ಮನಿ ಬ್ಲಾಕೇಜ್ ಬಗ್ಗೆ ಕ್ಲಿಯರ್ ಮಾಡ್ಸಿರೋದು. ಅಂಡ್ ಇದ್ರಕಿನ ಡೇ ಬೈ ಡೇ ಯಾವ ರೀತಿ ಬ್ಲಾಕೇಜಸ್ ನ ಕ್ಲಿಯರ್ ಮಾಡಿ ಅಂಡ್ ಯಾವ ರೀತಿ ಬಿಸ್ನೆಸ್ ಅನ್ನ ಅಪಾರ್ಚುನಿಟೀಸ್ ನ ಯಾವ ರೀತಿ ಕ್ರಿಯೇಟ್ ಮಾಡುವಂತದ್ದು ಅಂಡ್ ಅದ್ರದ್ ಬಗ್ಗೆ ಇರುತ್ತೆ ಹೋಪನೋಪೋನೋ. ಅಂಡ್ ಮನಿ ರಿಲೇಟೆಡ್ ಆಗಿ ಅಟ್ರಾಕ್ಷನ್ ಆಗುವಂತಹ ಕ್ರಿಸ್ಟಲ್ಸ್ ಗಳನ್ನ ಪಿರಿಮಿಡ್ಸ್ ಗಳು ಯಾವ್ಯಾವ ಇದಾವೆ ಅಂತ ಅನ್ನೋದು ಇರುತ್ತೆ. ಸೊ ಜಸ್ಟ್ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೆಟರ್ ಅಲ್ಲಿ ಇಲ್ಲಿ ಬರ್ದು ಹಾಕಿರೋದು. ಸೊ ಅಂಡ್ ಬೇರೆ ಬೇರೆ ಏನಾದ್ರು ಆಗಿನ ಕ್ಲಾಸ್ ಅಲ್ಲಿ ಎನರ್ಜಿ ಪ್ರಕಾರ ಏನಾದ್ರು ನನ್ಗೆ ಏನಾದ್ರು ಹೇಳ್ಬೇಕು ಅಂತ ಅಂದ್ರೆ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಈ ಒಂದು ಕೋರ್ಸ್ ಬಂದ್ಬಿಟ್ಟು 6th ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಇರುತ್ತೆ. 11 days ವರ್ಕ್ಶಾಪ್ ಇದು ಫಸ್ಟ್ ಲೆವೆಲ್ ಇಂದ ಅಷ್ಟೇ. ಸೊ ಸೆಕೆಂಡ್ ಲೆವೆಲ್ ಇಂದ ಈ ಲೆವೆಲ್ ಅಲ್ಲಿ ಯಾರು ಜಾಯಿನ್ ಆಗ್ತಾರೋ ಅವ್ರಿಗೆ ಸೆಕೆಂಡ್ ಲೆವೆಲ್ ಅಲ್ಲಿ ನಾನು ಅಲ್ಲಿ ಹೇಳ್ತೀನಿ. ಎನರ್ಜಿ ಎಕ್ಸ್ಚೇಂಜ್ ಅಂದ್ರೆ ಇದಕ್ಕೆ ಒಂದು ಅಮೌಂಟ್ 3333 ಆಗಿರುತ್ತೆ. ಅಂಡ್ ರೆಕಾರ್ಡಿಂಗ್ ಕೂಡ ಅವೈಲೇಬಲ್ ಇರುತ್ತೆ 1 month ಅಲ್ಲಿ. ಅಕಸ್ಮಾತ್ ಈ ಟೈಮ್ ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದೇ ಒಂದು 2 hours 3 hours ಅಲ್ಲಿ ನಿಮ್ಗೆ ರೆಕಾರ್ಡೆಡ್ ಪ್ರೊವೈಡ್ ಮಾಡ್ತೀನಿ. ಸೊ 1 month ತನಕ ನೀವು 11 days ಇಂದು ನೋಡ್ಬೋದು. ಓಕೆ, ಅಂಡ್ ಇವತ್ತಿನ ಆಫರ್ ಪ್ರೈಸ್ ಬಂದ್ಬಿಟ್ಟು 2300 ಇರುತ್ತೆ. ನಿಮ್ಗೆ ಆಲ್ರೆಡಿ ನಂದು ಗೂಗಲ್ ಪೇ ಅಂಡ್ ಫೋನ್ ಪೇ ಗೊತ್ತಿರುತ್ತೆ. ಸೊ ಇದಕ್ಕೆ ನೀವು ಪೇ ಮಾಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಂತಂದ್ರೆ ನಾನು ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಆ ಗ್ರೂಪ್ ಅಲ್ಲಿ ನೀವು ಬರ್ತಾ ಹೋಗ್ತೀರಾ. ಸೊ ಇವತ್ತಿಂದು ಏನಾದ್ರೂ ಡೌಟ್ಸ್ ಏನಾದ್ರೂ ಇತ್ತು ಅಂತ ಅಂದ್ರೆ ನೀವು ಕೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವರ್ಕ್ಶಾಪ್ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಯಾವ ರೀತಿ ಇರುತ್ತೆ ಅಂಡ್ ಯಾವ ರೀತಿ ಮನಿ ಅನ್ನೋದು ಬ್ಲಾಕೇಜಸ್ ಇತ್ತು ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ನಾವೇ ಬ್ಲಾಕೇಜಸ್ ಮಾಡ್ಕೊಂಡಿರೋದು ಅದೆಲ್ಲ. ಸೊ ನಾನು ಈ ವರ್ಕ್ಶಾಪ್ ನಾನು ಅಟೆಂಡ್ ಮಾಡ್ಬೇಕಾದ್ರೆ ನನ್ನಲ್ಲಿ ತುಂಬಾ ಬ್ಲಾಕೇಜಸ್ ಇತ್ತು. ಅದನ್ನ ನಾನು ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಅಂಡ್ 1 year ಇಂದ ನಾನು ಮಾಡ್ತಾ ಇದ್ದೀನಿ ಈ ಒಂದು ಮನಿ ರಿಲೇಟೆಡ್ ಅಟ್ರಾಕ್ಷನ್ ಆಗುವಂತದ್ದು. ಸೊ ಕೆಲವೊಬ್ರು ಕೇಳ್ತಾ ಇದ್ರು, ಮೇಡಮ್ ಕೆಲವೊಂದು ಕ್ರಿಸ್ಟಲ್ ನ ಯೂಸ್ ಮಾಡ್ತೀವಿ, ಅಜಿಬು ಕಾಯಿನ್ ಯೂಸ್ ಮಾಡ್ತೀವಿ, ಗ್ರೀನ್ ಅವೆಂಚರ್ ಅನ್ನು ಪೈರೇಟ್ ಎಲ್ಲಾ ರೀತಿಯಿಂದ ಯೂಸ್ ಮಾಡ್ತಾ ಇದೀವಿ, ಬಟ್ ಅದು ನಮ್ಗೆ ಮನಿ ರಿಲೇಟೆಡ್ ಆಗಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಇಲ್ಲ ಅಂದ್ರೆ ಕೆಲವೊಬ್ರು ನನ್ಗೆ ಸ್ವಲ್ಪ
ತಗೊಂಡಾಗ ಮಾಡಿದಾಗ ಒಂದ್ 15 ದಿವಸ ಚೆನ್ನಾಗ್ ಅನ್ಸುತ್ತೆ, ಆಮೇಲೆ ಅದು ಬಿಟ್ಟೋಗುತ್ತೆ. ಇದು ಯಾಕೆ ಆಗುತ್ತೆ ಅಂತ ಅನ್ನೋದು ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗುತ್ತೆ. ಅಂದ್ರೆ ಅವರ ಕ್ಲೆನ್ಸಿಂಗ್ ಯಾವ ರೀತಿ ಮಾಡ್ಬೇಕು, ನಮ್ಮ ಪ್ರಭಾವಳಿಯನ್ನ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ನೋದು ಈ ಒಂದು ಕ್ಲಾಸ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಯಾರಿಗದು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಜಾಯಿನ್ ಆಗ್ಬೋದು. ಸೊ 6 ತನಕ ನಿಮ್ಗೆ ಟೈಮ್ ಇರುತ್ತೆ, ಆಮೇಲೂ ಕೂಡ ಜಾಯಿನ್ ಆಗ್ಬೋದು. ಸೊ ರೆಕಾರ್ಡೆಡ್ ಅಂತೂ 1 ಮಂತ್ ತನಕನೂ ಇರುತ್ತೆ, ರೆಕಾರ್ಡೆಡ್ ಯಾವಾಗ ಬೇಕಾದ್ರೂ ನೋಡ್ಬೋದು. ಅಂಡ್ ಇದು ಲೆವೆಲ್ 1, ಲೆವೆಲ್ 2 ಅಂಡ್ ಲೆವೆಲ್ 3 ಅಲ್ಲಿ ಇರುತ್ತೆ ಈ ಒಂದು ಮನಿ ವರ್ಕ್ಶಾಪ್. ಸೊ ಲೆವೆಲ್ 1 ಅಲ್ಲಿ ಯಾರೆಲ್ಲ ಅಟೆಂಡ್ ಮಾಡ್ತಾರೋ ಅವ್ರಿಗೆ ಲೆವೆಲ್ 2 ಬಗ್ಗೆ ನಾನು ಅಲ್ಲಿ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಲಾಸ್ಟ್ 11th ಡೇ ಆದ್ಮೇಲೆ 12th ಡೇ ಅಲ್ಲಿ ಅಥವಾ 13th ಡೇ ಅಲ್ಲಿ ನಿಮ್ಗೆ ಲೆವೆಲ್ 2 ಅಂದ್ರೆ ಏನು, ಅಲ್ಲಿ ಯಾವ ರೀತಿ ಒಂದು ಮನಿ ಇನ್ನೂ ರಿಲೇಟೆಡ್ ಆಗಿ ಯಾವ ರೀತಿ ಕಲಿಬಹುದು ಅಥವಾ ಅಟ್ರಾಕ್ಷನ್ ಆಗಬಹುದು ಅಂತ ಅನ್ನೋದು ಅಲ್ಲಿ ಹೇಳ್ತೀನಿ. ಸೊ ಇದ್ರ ರಿಲೇಟೆಡ್ ಆಗಿ ಅಥವಾ ಮನಿ ರಿಲೇಟೆಡ್ ಆಗಿ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಕೇಳ್ಬೋದು. ಸೊ ಇದಾಗಿದ್ಮೇಲೆ ಈ ಒಂದು ಕ್ಲಾಸ್ ನ ಎಂಡ್ ಮಾಡ್ತೀನಿ. ಮ್ಯಾಮ್ ಆಕ್ಚುಲಿ ನಾನು ಇದು ಇನಿಷಿಯಲಿ ಲೇಟ್ ಆಗಿ ಜಾಯಿನ್ ಆದೆ. ಆ ಥ್ರೆಡ್ ನಾಟ್ ಹಾಕುವಾಗ ಯು ಆರ್ ಸೇಯಿಂಗ್ ಸಮಥಿಂಗ್, ನನ್ಗದು ಗೊತ್ತಾಗ್ಲಿಲ್ಲ ಮ್ಯಾಮ್. ಸೊ ಥ್ರೆಡ್ 7 ನಾಟ್ ಹಾಕ್ಬೇಕು. ಫಸ್ಟ್ ಇಂದ ಹೇಳೋದಾದ್ರೆ ಫಸ್ಟ್ ಒಂದ್ ದಾರ ತಗೋಬೇಕು. ಸೊ ದಾರ ತಗೊಂಡಾಗಿದ್ಮೇಲೆ ಒಂದು ನಾಟಿಗೂ ಕೂಡ ಎಂಡ್ ರಿಸಲ್ಟ್ ನ ನೀವು ಫೀಲ್ ಮಾಡ್ಬೇಕು. ಅಂದ್ರೆ ಎಕ್ಸಾಂಪಲ್ ಇವಾಗ ನನ್ಗೆ 1 ತಿಂಗಳಲ್ಲಿ 1 ಲಕ್ಷ ಬೇಕು. ಸೊ 1 ಲಕ್ಷ ಬಂದ್ರೆ ಅಂತ ಅಂದ್ರೆ ನೀವು ಏನೆಲ್ಲ ಖರ್ಚು ಮಾಡ್ತೀರಾ, ನನ್ನ ಸಾಲ ತೀರ್ಸೋದಕ್ಕೆ ನನ್ಗೆ ಖುಷಿ ಆಗುತ್ತೆ, ಅಥವಾ ನಾನು ಈ ತರ ವೆಹಿಕಲ್ಸ್ ತಗೊಂತೀನಿ ಅದು ಖುಷಿ ಆಗುತ್ತೆ, ನನಗೆ ಡೌನ್ ಪೇಮೆಂಟ್ ಮಾಡ್ತೀನಿ ಅದು ಖುಷಿ ಆಗುತ್ತೆ, ನಾನು ಚೆನ್ನಾಗಿರೋ ಹೋಟ್ಲಲ್ಲಿ ಹೋಗಿ ನಾನು ಊಟ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ಅಥವಾ ನಾನು ಟ್ರಾವೆಲ್ ಮಾಡ್ತೀನಿ, ಎನಿ ರಿಲೇಟೆಡ್, ಅಥವಾ ನನ್ನ ರಿಲೇಶನ್ಶಿಪ್ ನ ಇಂಪ್ರೂವ್ ಮಾಡ್ತೀನಿ, ನಾನು ಗೋಲ್ಡ್ ಅನ್ನ ತಗೊಂತೀನಿ ಅಥವಾ ಡೈಮಂಡ್ಸ್ ಅನ್ನ ತಗೊಂತೀನಿ. ಆ ಒಂದು ಬಂದಾಗ ನಿಮ್ಗೆ ಯಾವ ರೀತಿ ಖುಷಿ ಇರುತ್ತೋ ಆ ಎಂಡ್ ರಿಸಲ್ಟ್ ನ ಯೋಚನೆ ಮಾಡಿ 1 ನಾಟ್ ಹಾಕೋದು ಅಂಡ್ ಥ್ಯಾಂಕ್ ಯು ಅಂತ ಹೇಳೋದು. ಈ ರೀತಿ 7 ನಾಟ್ಸ್ ಹಾಕ್ಬಿಟ್ಟು ಅಂಡ್ ಎಲ್ಲಾದ್ರೂ ಕೈಯಲ್ಲಾದ್ರೂ ಈ ರೀತಿ ಕೈಯಲ್ಲಾದ್ರೂ ಕಟ್ಬೋದು, ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ವರ್ಕಿಂಗ್ ಪ್ಲೇಸ್ ಆದ್ರೆ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಅಥವಾ ಟಿವಿ ಎಲ್ಲಿ ಜಾಸ್ತಿ ನೀವು ನೋಡ್ತಿರೋ ಅಲ್ಲಿ ಅದನ್ನ ಟೈ ಮಾಡ್ಬೇಕು. ಜಸ್ಟ್ ಹಾಕೋದಾದ್ರೂ ಆಗಿರ್ಬೋದು, ಜಸ್ಟ್ ಹಿಂಗೆ ದಾರನಾದ್ರೂ ಹಾಕಿ ಯಾವಾಗ ನೀವು ನೋಡ್ತಿರೋ ಅವಾಗ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಅಂಡ್ ಎಷ್ಟು ಅಮೌಂಟ್ ಅನ್ನ ನೀವು ಹೇಳಿರ್ತಿರೋ ಅದನ್ನ ಅಗೇನ್ ರಿಮೆಂಬರ್ ಮಾಡ್ಕೊಂಡು ಅಂದ್ರೆ ರಿಮೈಂಡ್ ಮಾಡಿ ಅದ್ರ ಬಗ್ಗೆ ಫೀಲಿಂಗ್ಸ್ ಪಾಸಿಟಿವ್ ಆಗಿ ಹ್ಯಾಪಿಯಾಗಿ ಇರ್ಬೇಕು. ಇದು ಮ್ಯಾಜಿಕ್ ನಾಟ್ ಟೆಕ್ನಿಕ್ ಬಗ್ಗೆ, ಅಂದ್ರೆ ಮ್ಯಾನಿಫೆಸ್ಟೇಷನ್ ಇದು ಕೂಡ ಒಂಥರದ್ದು. ಓಕೆ ಮ್ಯಾಮ್. ಲೈಕ್ ಇದು ನಮ್ದೇನೋ ಒಂದ್ ಮ್ಯಾನಿಫೆಸ್ಟ್ ಮಾಡಿರ್ತೀವಿ ನಾವು, ಲೈಕ್ ಅದೆಲ್ಲ ಅದು ಕ್ಲಿಯರ್ ಆದಾಗ ಅದನ್ನೇನಾದ್ರೂ ಮಾಡ್ಬೇಕಾ ಅಥವಾ ಕಂಟಿನ್ಯೂಸ್ ಆಗಿ ಅದನ್ನ ಹಾಗೆ ಕ್ಲಿಯರ್ ಆದ್ಮೇಲೆ ಅಂತಂದ್ರೆ ಜಸ್ಟ್ ಒಂದು ತುಳಸಿ ಕಟ್ಟೆಗಾದ್ರೂ ಹಾಕ್ಬೋದು, ಇಲ್ಲ ಅಂತಂದ್ರೆ ಹರಿತಿರೋ ನೀರಿಗಾದ್ರೂ ಹಾಕ್ಬೋದು. ಕ್ಲಿಯರ್ ಆಗೋ ತನಕ ಬೇಕಾದ್ರೆ ನೀವು ವೇರ್ ಮಾಡ್ಬೋದು, ಅದನ್ನೇನ್ ಪ್ರಾಬ್ಲಮ್ ಏನಿಲ್ಲ. ಸರಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ಕೇಳಿ, ಕ್ಲಾಸ್ ನ ಎಂಡ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಜಾಯಿನ್ ಆಗ್ಬೇಕು ಅಂತ ಅಂದ್ರೆ ಅಮೌಂಟ್ ಅನ್ನ ಗೂಗಲ್ ಪೇ ಮಾಡ್ಬೋದು, ನನ್ನ ಗ್ರೂಪಿಗೆ ಹಾಕ್ತಾ ಹೋಗ್ತೀನಿ. ಓಕೆ ಮೇಡಮ್, ಇವತ್ತು ಜಾಯಿನ್ ಆದ್ರೆ ಎಷ್ಟು ಮೇಡಮ್? 2300. 300. ನಾಳೆ ಆದ್ರೆ 2300. ಹೌದಾ? ಆಫರ್ ಪ್ರೈಸ್ ಬಂದ್ಬಿಟ್ಟು 2300. ಸೊ ಒರಿಜಿನಲ್ ಪ್ರೈಸ್ ಅಂದ್ರೆ ಆಫ್ಟರ್ 6th ಮೇಲೆ ಯಾರೆಲ್ಲ ಜಾಯಿನ್ ಆಗ್ತಾರೋ ಅವ್ರಿಗೆಲ್ಲ 3333 ಇರುತ್ತೆ. ಸೊ ಯಾರೆಲ್ಲ ಇವತ್ತು ಇಲ್ಲಿ ಜಾಯಿನ್ ಆಗಿ ಇದೀರೋ ಅವ್ರಿಗೆಲ್ಲ 2300 ಇರುತ್ತೆ. 11 ದಿವಸ ಇರುತ್ತೆ ಮೇಡಮ್. 11 ದಿವಸ ಇರುತ್ತೆ ಕ್ಲಾಸ್. ಅದು ಅಟೆಂಡ್ ಮಾಡದೆ ಹೋದ್ರುನು ನಮಗೆ ಇದು ಸಿಗುತ್ತೆ, ರೆಕಾರ್ಡೆಡ್ ಸಿಗುತ್ತೆ ನಿಮ್ಗೆ. ಅಟೆಂಡ್ ಯಾರೆಲ್ಲ ಮಾಡಿಲ್ಲೋ ಆ ಟೈಮಿಗೆ ಬರ್ಲಿಕ್ಕೆ ಆಗಲ್ಲ ಕೆಲವೊಂದ್ಸರಿ ಅಂತ ಅಂದ್ರೆ ರೆಕಾರ್ಡೆಡ್ ಸಿಗುತ್ತೆ. ಟೈಮಿಂಗ್ಸ್ ಏನಿರುತ್ತೆ? 12 o'clock ಇರುತ್ತೆ. 11 ಗೆ ಸ್ಟಾರ್ಟ್ ಆಗುತ್ತೆ ಅಥವಾ 12 o'clock ಗೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಝೂಮ್ ಲಿಂಕ್ ನ ಕಳಿಸ್ಕೊಡ್ತೀನಿ. ಸೊ ಲಿಂಕ್ ಅಲ್ಲಿ ಜಾಯಿನ್ ಆದ್ರೆ ಸಾಕು. ಅಂದ್ರೆ 12 to 1 ಮಿನಿಟ್ಸ್ ಇರುತ್ತೆ ಡೈಲಿ. 12 to 1 12 to 1 ಅಥವಾ 12 to 12:40 ಆತರ, ಡಿಪೆಂಡಿಂಗ್ ಆನ್ ಹೆಂಗೆ ಅದ್ರದ್ದು ಆಕ್ಟಿವಿಟೀಸ್ ಎಲ್ಲ ಹೆಂಗಿರುತ್ತೆ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದ್ರೆ ಕೆಲವೊಂದನ್ನ ಬರೆಸ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಅದು ಡಿಪೆಂಡಿಂಗ್ ಆನ್ ನೀವು ಹೆಂಗೆ ರಿಸೀವ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ ಟೈಮಿಂಗ್ಸ್. ಬಟ್ 1 hour, ಮ್ಯಾಕ್ಸಿಮಮ್ 1 hour. ಸೊ ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಅಂತಂದ್ರೆ ಕೇಳ್ಬೋದು, ಇಲ್ಲ ಅಂತಂದ್ರೆ ಈ ಒಂದು ಸೆಷನ್ ನ ನಾನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಈ ಒಂದು ಇಂದ ಎಲ್ಲರಿಗೂ ಉಪಯೋಗ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಸೊ ನಿಮ್ಮ ಒಂದು ಎಲ್ಲಾ ಡಿಸೈರ್ಸ್ ಬೇಗ ಆಗ್ಲಿ ಅಂಡ್ ನೀವು ಕೂಡ ಮನಿ ಮ್ಯಾಗ್ನೆಟ್ ಆಗಿ ಅಂತ ಅನ್ನೋದು ನನ್ನ ಒಂದು ಆಸೆನೂ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಟೈಮ್ ಮಾಡ್ಕೊಂಡು ನೀವೆಲ್ಲರೂ ಬಂದು ಜಾಯಿನ್ ಆಗಿರೋದಕ್ಕಾಗಿ ಧನ್ಯವಾದಗಳು.
ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.